ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದೈವಾರಾಧನೆ ಅನ್ನೋದು ನಮ್ಮ ಒಳಗಡೆ ಇರುವಂಥದ್ದು. ಸಿನಿಮಾದಲ್ಲಿ ನಾವು ಮಾಡುವಾಗ ಶ್ರದ್ಧಾ ಭಕ್ತಿ ಎಲ್ಲವನ್ನು ಮಾಡಿ ನಮ್ಮದನ್ನು ನೋಡಿದಾಗ, ಈಗ ನಮ್ಮ ಕಾಂತಾರದಲ್ಲಿ ನಾವು ಮಾಡಿದ್ದನ್ನು ನೋಡಿದಾಗ ನಿಮಗೆ ಎಲ್ಲಿಯಾದ್ರೂ ದೈವಕ್ಕೆ ಧಕ್ಕೆ ತಂದಂತ ವಿಷಯಗಳು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಸಿನಿಮಾ 1000 ಕೋಟಿ ಮಾಡ್ತಾ ಇದೆ, ಯಾಕೆ ಸಿನಿಮಾ 500 ಕೋಟಿ ಮಾಡ್ತಾ ಇದೆ? ಆದ್ರೆ ನಮ್ಗೆ ಹೇಳ್ತಾರೆ ನಾವು ದೈವವನ್ನ ಇಟ್ಕೊಂಡು ದುಡ್ಡು ಮಾಡಿದವರು ಅಂತ ಹೇಳಿ. ಅದು ನಿಜವಾಗ್ಲೂ ತಪ್ಪದು. ದೈವ ನಮ್ಮಿಂದ ಏನೋ ಮಾಡಿಸ್ತಾ ಇದೆ, ನಾವು ಮಾಡ್ತಾ ಇದೀವಿ. ಮೊನ್ನೆ ನರಸಿಂಹ ಬಂತು, ಯಾರು ನರಸಿಂಹನ ವೇಷ ಹಾಕೊಂಡು ಯಾಕೆ ರೋಡಲ್ಲಿ ಹೋಗ್ಲಿಲ್ಲ ಅಂತ ನೋಡ್ತವರಿಗೆ ದೈವಗಳು ಒಂದೇ ಅಂತ ಹೇಳಿದಾಗ ಅವ್ರು ಅಲ್ಲಿ ಹೋಗಿ ನರಸಿಂಹನ ವೇಷ ಹಾಕೊಂಡು ಹಿರಣ್ಯಕಶ್ಯಪನ ಕೊಳ್ಳೋ ತರ ಸ್ಟೇಜ್ ಇದರ ಥಿಯೇಟರ್ ಮುಂದೆ ಮಾಡ್ಬೋದಿತ್ತಲ್ಲ. ಈಗ ನಾನು ಒಬ್ಬ ದೈವಾರಾಧಕ, ನಾನು ದೈವವನ್ನು ಆರಾಧಿಸ್ತೇನೆ ಅಂತ ಅನ್ಕೊಳ್ಳುವ. ನಾನು ಪ್ರತಿದಿನ ನನ್ನ ಮನಸ್ಸಲ್ಲಿ ನನಗೆ ಒಂದು ಕಾಲಿಗೆ ತಾಗೋ ಹೋಗಲು ಅಮ್ಮಗಿಂತ ಜಾಸ್ತಿ ಗುಳಿಗೆ ನಾನು ಕರಿತೇನೆ. ನಾನು ನಮ್ಗೆಲ್ರಿಗೂ ದೈವ ಇತ್ತು, ಎಲ್ಲರ ಹಿಂದೆನೂ ದೈವ ಇತ್ತು, ಎಲ್ಲರನ್ನೂ ಕಾಪಾಡ್ತಾ ಇದ್ರು. ಅದನ್ನ ನೀವು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷೆ ಶಿರ್ಲಾಲು. ಇವತ್ತು ಕಾಂತಾರ ಅಂತೂ ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರುವಂತಹ ಸಿನಿಮಾ. ಆ ಸಿನಿಮಾದಲ್ಲಿ ಕಾಂತಾರ ಫಸ್ಟ್ ಬಂದಾಗ ಗುರುವ ಪಾತ್ರಧಾರಿ, ಎಲ್ರಿಗೂ ಕೂಡ ಫೇವ್ರೇಟ್ ಆಗಿರುವಂತಹ ಪಾತ್ರಧಾರಿ ಅವರು ಸ್ವರಾಜ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಸೊ ಅವರ ಕತೆ, ಅವರ ಜೀವನ, ಅವರ ಲೈಫ್ ಹೇಗಿದೆ ಇದೆಲ್ಲವನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಂತೂ ಇದೆ. ಸೊ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ? ಹೀಗಿದ್ದೇವೆ. ಅದೇ ಎಲ್ರು ಹೇಳೋದು. ಎಸ್, ಈಗ ಗುರುವ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಎಸ್, ಗುರುವ ಅಂದ್ರೆ ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಸ್ವರಾಜ್ ಶೆಟ್ಟಿ ಯಾರು? ಸ್ವರಾಜ್ ಶೆಟ್ಟಿ ಒಬ್ಬ ಕಲಾವಿದ. ಚಿಕ್ಕ ವಯಸ್ಸಿನಿಂದನೇ ಒಂದು ಸಿನಿಮಾದಲ್ಲಿ ಇರಬೇಕು, ಇಲ್ಲ ಯಾವುದೋ ಒಂದು ಕಲೆಯ ಸಂಬಂಧಪಟ್ಟ ವಿಷಯದಲ್ಲಿ ಇರಬೇಕು ಅಂತ ಅಂದ್ಕೊಂಡು ಚಿಕ್ಕ ವಯಸ್ಸಿನಿಂದ ಡ್ರಾಮಾ ಅದು ಇದೆಲ್ಲ ಮಾಡಿಕೊಂಡು ಒಂದು 2008ರಿಂದ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ 12 ವರ್ಷ ಆದಮೇಲೆ ಕಾಂತಾರದ ಗುರುವನಾಗಿ ನಿಮ್ಮ ಮುಂದೆ ಬಂದು ನಿಂತವ. ಎಸ್, ನಿಮ್ಮ ಊರು ಯಾವುದು ನಿಜವಾಗ್ಲೂ? ಅಂದ್ರೆ ಮಂಗಳೂರಿಂದನೇ ನೀವು ಬಂದಿರುವಂತದ್ದು. ಎಸ್, ಈಗ ನಿಮ್ಗೆ ಸಿನಿಮಾ ಇಂಟ್ರೆಸ್ಟ್ ಎಲ್ಲ ಹೆಂಗ್ ಬಂತಪ್ಪ? ನಂಗೆ ಸಿನಿಮಾಗೊಂದು ಸೇರೋಣ ಅಥವಾ ಇದರಲ್ಲಿ? ಚಿಕ್ಕ ವಯಸ್ಸಿಂದಲೇ ಅದೇನೋ ಗೊತ್ತಿಲ್ಲ, ಟಿವಿಯಿಂದೆಲ್ಲ ಹೋಗಿ ನೋಡೋದು, ಅದ್ರೊಳಗಡೆ ಹೇಗೆ ಹೋಗೋದು ಅದೆಲ್ಲ ಟ್ರೈ ಮಾಡ್ತಿದ್ದೆ. ಓಕೆ, ಅದ್ರೊಳಗಡೆ ಹೋಗೋದು ಅಂದ್ರೆ ನನಗದು ಗೊತ್ತಾಗ್ಬೇಕಲ್ಲ ಅದು ಯಾರು ಅಂತೆಲ್ಲ ಹೇಳಿ. ನೀವೇನಾದ್ರೂ ಓಪನ್ ಮಾಡಿ ಎಲ್ಲ ಟ್ರೈ ಮಾಡಿ? ಓಪನ್ ಮಾಡಿಲ್ಲ, ಅದು ಬೇರೆಯವ್ರ ಮನೆ ಟಿವಿ, ನಮ್ಮಲ್ಲಿ ಟಿವಿ ಇರ್ಲಿಲ್ಲ. ಸೊ ಬೇರೆಯವ್ರ ಮನೆ ಟಿವಿ ನೋಡ್ಕೊಡುವಾಗ ಆತರ ಇತ್ತು. ಆಮೇಲೆ ನಮ್ಮ ಅಜ್ಜ ರೂಪವನಿ ಥಿಯೇಟರ್ ಅಲ್ಲಿ ಟಾರ್ಚ್ ಇದ್ ಮಾಡ್ತಾರಲ್ಲ, ಆ ಕೆಲಸ ಮಾಡ್ತಾ ಇದ್ದಾರೆ. ಕನೆಕ್ಷನ್ ಇತ್ತು ನಿಮ್ಗೆ? ಅಂದ್ರೆ ಮೀನ್ಸ್ ಒಂದು ಸ್ವಲ್ಪ ಏನೋ ಒಂದು. ಸೊ ಅಲ್ಲಿ ಹೋಗೋದಾಗ ಇನ್ನೂ ದೊಡ್ಡ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡಿದಾಗ ಇದು ಯಾರಪ್ಪ ಇಷ್ಟು ದೊಡ್ಡದಾಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೊ ಅವ್ರ ಹತ್ರ ಅಳ್ತಾ ಇದ್ದೆ ನಾನು ಅಲ್ಲಿ ಹೋಗ್ಬೇಕು ಅಂತೆಲ್ಲ ಹೇಳಿ. ಸೊ ಅದಾದ್ಮೇಲೆ ಸ್ಕೂಲ್ ಜರ್ನಿ ಯಾವಾಗ ಶುರುವಾಯಿತು, ನಮ್ಮ ಮ್ಯಾಮ್ ಒಬ್ರಿದ್ರು, ಗೀತಾ ಮ್ಯಾಮ್ ಅಂತ, ಅವ್ರು ಒಂದು ಮಾತು ಹೇಳಿದ್ದು ಈಗಲೂ ನೆನಪಿದೆ ನನಗೆ. ಅಂದ್ರೆ ಸ್ಟೇಜ್ ಹತ್ತು ನೀನು ಶುರುಗೆ ಅಂತ ಹೇಳಿ. ಸೊ ನಾ ಸ್ಟೇಜ್ ಹತ್ತಿದ್ದೆ. ಆ ಸ್ಟೇಜ್ ಅಲ್ಲಿ ಹಾಯರೊಬ್ಬ ಅಂತ ಒಂದು ಸಾಂಗ್ ಕೇಳಿದ್ರೆ, ಹಾಯರೊಬ್ಬ ಅಂತ ಕುಣಿಯೋದು. ಅದು ಆಕ್ಚುಲಿ ಹಿಂಗ್ ಇಟ್ಕೊಂಡು ಗಡ್ಡ, ನಾನು ನನ್ನ ಫ್ರೆಂಡ್ ಪ್ರೀತಮ್ ಇಬ್ರು ಲೆಗ್ ಲಾಕ್ ಮಾಡಿ ಹಿಂಗ್ ತಿರ್ಗ್ಬೇಕು. ಅದು ಗಡ್ಡ ಕಣ್ಣಿಗೆ ಬಿದ್ಬಿಟ್ಟು ಸ್ಟೇಜ್ ಇಂದ ಕೆಳಗಡೆ ಬಿದ್ದಿದ್ವಿ ನಾವು. ಫೇಮಸ್ ಆಗ್ಲಿಲ್ವಾ ಆಮೇಲೆ ಬಿದ್ದಾದ್ಮೇಲೆ? ಫೇಮಸ್ ಅಂದ್ರೆ ಬಿದ್ದಿದ್ದು ಹೆಂಗ್ ಹೇಳ್ತಾರೆ, ಬಿದ್ಮೇಲೆ ಅದೇನ್ ಡೆವಲಪ್ಮೆಂಟ್ ಆಯ್ತೋ ಗೊತ್ತಿಲ್ಲ. ಸ್ಟೇಜ್ ನಮ್ಮನ್ನು ಬಿಡ್ಲಿಲ್ಲ ಆಮೇಲೆ. ಸೊ ಅದಾದ್ಮೇಲೆ ನಮ್ಮ ಜರ್ನಿ ಡೈಲಿ ನಾನು ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಕಮ್ಮಿ, ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೇ ಜಾಸ್ತಿ ಇದ್ದಿದ್ದು. ಸೊ ಆ ಜರ್ನಿ ಹಾಗೆ ಹೋಗ್ತಾ ಆಮೇಲೆ ಅನಿಸ್ತಾ ಇತ್ತು ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ನನ್ನೊಳಗಡೆ ನನ್ಗೆ ಸಿನಿಮಾ ಆಗುತ್ತೋ ಇಲ್ಲ ಸಿನಿಮಾ ನಾನು ತಗೊಳ್ತಾರೋ ಅಂತ ನನಗೆಲ್ಲ ಗೊತ್ತಿರಲಿಲ್ಲ. ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ದು ಹೊಸೂರಲ್ಲಿ. ನನ್ನ ಡ್ಯಾಡಿ ನಮ್ಮ ಮಮ್ಮಿನ ಕರ್ಕೊಂಡು ಹೊಸೂರಿಗೆ ಹೋಗಿದ್ರು, ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ಅಲ್ಲಿ ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿದಲ್ಲಿ. ಸೊ ಆ ಟೈಮಲ್ಲಿ ನಾನು ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿರುವಾಗ ಅವರು ಒಂದು ಸಿನಿಮಾದ ಅವ್ರಿಗೆ ಹೋಗಿದ್ದು, ಆಕ್ಚುಲಿ ಒಂದು ಆಡಿಷನ್ ಕೊಡಕ್ ಹೋಗಿದ್ರು, ಸುನೀಲ್ ಅಂತೇಳಿ ಆಡಿಷನ್ ಕೊಡಕ್ ಹೋಗಿದ್ರು. ಅಲ್ಲಿ ಅವರು ಆಡಿಷನ್ ಕೊಡಕ್ ಅವ್ರು ನನ್ನನ್ನು ನೋಡಿ ನೀವು ಆಕ್ಟ್ ಮಾಡಕ್ಕಾಗುತ್ತೆ ಅಂತ ಹೇಳಿದ್ರು. ಆಕ್ಟ್ ಮಾಡಕ್ ಗೊತ್ತು, ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ನಮ್ಗೆ ಅಷ್ಟು ಪೊಟೆನ್ಷಿಯಲ್ ಇದೆಯಾ ಅಂತ ಗೊತ್ತಿರಲಿಲ್ಲ. ಆವಾಗ ಅವ್ರು ಇಲ್ಲ ನನಗೆ ಹೀರೋ ಎಲ್ಲ ಮಾಡ್ಬೋದು ಅಂತೆಲ್ಲ ಹೇಳಿದಾಗ ನಾನು ಆ ಲೆವೆಲ್ ಬಂದಿದ್ದೀನಿ ಹಾಗಾದ್ರೆ ಅಂತೇಳಿ. ಆಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ಶನಿವಾರ ಆದಿತ್ಯವಾರ ಆದರೆ ನಾವು ಬಸ್ ಹತ್ಕೊಂಡು ಚೆನ್ನೈಗೆ ಹೋಗೋದು. ಅಲ್ಲಿ AVM ಸ್ಟುಡಿಯೋಸ್ ಮುಂದೆ ನಿಂತ್ಕೊಳ್ಳೋದು. ಯಾವುದಾದ್ರೂ ಒಂದು ಗಾಡಿಗಳು ಬರುತ್ತೆ, ಜೂನಿಯರ್ ಆರ್ಟಿಸ್ಟ್ ತುಂಬಿಸ್ಕೊಂಡು ಹೋಗುವ ಗಾಡಿಗಳೆಲ್ಲ. ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲೇ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಎಲ್ಲೇ ಒಂದು ಜಾಗದಲ್ಲಿ ನಿಲ್ಲೋದು. ನನಗೆ ದುಡ್ಡುಗೋಸ್ಕರ ಅಲ್ಲ ಅಂತೇನು ಇಲ್ಲ, ಆ ಸ್ಟುಡಿಯೋ ಒಳಗಡೆ ಹೋಗ್ಬೇಕು, ಅಲ್ಲಿ ಆರ್ಟಿಸ್ಟ್ಗಳು ಆಕ್ಟ್ ಮಾಡೋದನ್ನ ಕ್ಯಾಮ್ರಾದಲ್ಲೆಲ್ಲ ನೋಡಬೇಕು, ಆ ತರದೆಲ್ಲ ಆಸೆ ಇತ್ತು. ಕಂಟಿನ್ಯೂಯಿಂಗ್ ಇಟ್, ಅದನ್ನೇ ಮಾಡ್ತಾ ಇದ್ದೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ? ತಮಿಳಲ್ಲಿ. ವಾವ್, ತಮಿಳಲ್ಲಿ ಸ್ಟಾರ್ಟ್ ಮಾಡಿ ತುಳುಗೆ ಎಂಟ್ರಿ ಕೊಟ್ಟು ಈಗ ಕನ್ನಡದಲ್ಲಿ ರಾರಾಜಿಸ್ತಾ ಇದ್ದೀರಾ. ಕಾಂತಾರ ಚಾಪ್ಟರ್ 1 ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಏನು ಮತ್ತೆ ಅದರ ಇಂಪಾರ್ಟೆನ್ಸ್ ಏನಿತ್ತು ನಿಮಗೆ? ಇದರಲ್ಲಿ ಆಕ್ಚುಲಿ ನಾನು
ಫಸ್ಟ್ ನಾನು ಇರ್ಲಿಲ್ಲ ಸಿನಿಮಾದಲ್ಲಿ. ಅಂದ್ರೆ ನಾರ್ಮಲಿ ಕ್ಯಾರೆಕ್ಟರ್ಸ್ ನೀವು ನೋಡ್ತಾ ಹೋದ್ರೆ ಹಳೆ ಸಿನಿಮಾ ತರ ಇಲ್ಲ ಇದು. ಎಲ್ರಿಗೂ ಚಿಕ್ಕ ಚಿಕ್ಕ ಪಾತ್ರಗಳಿರೋದು. ಒಂದು ಬೆರ್ಮೆಯ ಮೇಲೆ ಒಂದು ಹೋಗುವಂತ ಕಥೆ ಇದೆ. ಎಲ್ರು ಅದಕ್ಕೆ ಬೇಕಾಗಿರುವಂತ ಪಾತ್ರಗಳು. ಹಳೆ ಕಾಂತಾರ ಆತರ ಅಲ್ಲ, ಒಂದು ಊರದು, ಆ ಊರೊಳಗಡೆ ಇರುವಂತ ಎಲ್ಲರೂ ಕ್ಯಾರೆಕ್ಟರ್ಗಳು ಮೇನ್ ಆಗ್ತಾ ಇದ್ರಲ್ಲಿ. ಸೊ ಇಲ್ಲಿ ನನಗೆ ಆತರ ಪಾತ್ರಗಳಿರ್ಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವನ್ ಪಾತ್ರ ಇತ್ತು ಅಂತ ನಂಗೆ ಹೇಳಿದ್ರು. ಸರ್ ನನಗೆ ಅದೊಂದು ನನ್ನ ಕುಟುಂಬ, ನನಗೆ ಅದ್ರಲ್ಲಿ ಚಿಕ್ಕ ಪಾತ್ರವಾದ್ರೂ ಸರಿ ನನಗೆ ಅದು ಬೇಕೇ ಬೇಕು. ಸೊ ಐ ವೆಂಟ್ ದೇರ್. ಓಕೆ ಅದ್ ಮಾಡಿದ್ವಿ. ನೀವು ಫಸ್ಟ್ ಸೀಕ್ವೆನ್ಸ್ ಅಲ್ಲಿ ನೋಡಿದ್ರೆ ಫಸ್ಟ್ ದೈವ ಮೈಯಲ್ಲಿ ಬರುವಂತ ಒಂದು ಸೀಕ್ವೆನ್ಸ್ ಇತ್ತು, ಅದನ್ನ ಮಾಡಿದ್ದೀನಿ ನಾನು. ಸೊ ನನಗೆ ಚಿಕ್ಕ ಪಾತ್ರ ಹೋದ್ರೆ ಸರಿ, ನನಗೆ ಎಷ್ಟು ಪೊಟೆನ್ಶಿಯಲ್ ಇದೆ ನಾನು ಅದನ್ನ ತೋರಿಸಿದ್ದೀನಿ ಅದರಲ್ಲಿ. ಯಾಕೆ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಲ್ಲ, ಆತರ ನಮ್ದೇನಿಲ್ಲ. ಸೊ ನನಗೆ ಏನ್ ಅದು ಕೊಟ್ಟಿದ್ದಾರೆ ರಿಷಭನ್ ಏನ್ ಮಾಡಕ್ ಹೇಳಿದಾರೆ, ಅದು ಐ ಹ್ಯಾವ್ ಡನ್ ಇಟ್ ನೀಟ್ಲಿ. ಆಮೇಲೆ ಎಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಒಂದು ಭಾಗ್ಯ ಬಂತು, ಆ ದೈವದ್ದೊಂದು ವೇಷ ಹಾಕುವಂಥದ್ದು, ಅದನ್ನು ಹಾಕಿದ್ದೀನಿ. ಆಮೇಲೆ ಸೆಂಟ್ರಲ್ಲಿ ಈ ದೈವದ ವಿಷಯದೆಲ್ಲ ಎಲ್ಲೆಲ್ಲೆಲ್ಲ ಇದೆಯೋ, ಫೈಟ್ ಸೀಕ್ವೆನ್ಸ್ ಅಲ್ಲಿ ಆಗ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಆಗ್ಲಿ, ಎಂಡ್ ಅಲ್ಲಿ ಬರುವಂತದ್ದು ಕೋಲದ್ದಾಗಲಿ, ಅದಕ್ಕೆ ಕೊರಿಯೋಗ್ರಾಫರ್ ಮಾಡಿದ್ದೀನಿ ನಾನು. ಈ ಸರಿ ಒಂದು ಅಫಿಷಿಯಲ್ ಕೊರಿಯೋಗ್ರಾಫರ್ ಆಗಿ ನಾನು ಒಬ್ಬನಲ್ಲಿ ನಿಂತಿದ್ದೆ. ನೀವು ಹೇಳ್ಬೋದಾ ರಿಷಬ್ ಶೆಟ್ರಿಗೆ ಟ್ರೈನ್ ಮಾಡಿರೋದು ನಮ್ ಸ್ವರಾಜ್ ಶೆಟ್ರು ಅಂತ? ಅಂದ್ರೆ ಟ್ರೈನ್ ಅಂದ್ರೆ ದೈವದ ವಿಷಯದಲ್ಲಿ ಮಾತ್ರ, ದೈವದ ವಿಷಯದಲ್ಲಿ ಮಾತ್ರ. ಅಂದ್ರೆ ಇಟ್ ವಾಸ್ ಲೈಕ್ ಕೊರಿಯೋಗ್ರಾಫರ್ ಹೌದು, ಬಟ್ ಇಟ್ ವಾಸ್ ನಾಟ್ ಲೈಕ್ ಈಗ ಬೇರೆಯವರು ಕೊರಿಯೋಗ್ರಾಫ್ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ, ಆ ತರ ಅಲ್ಲ. ಇಲ್ಲಿ ಫೈಟ್ ಕೊರಿಯೋಗ್ರಾಫರ್ ಆಗ್ತಿರುವಾಗ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವ್ರದ್ದೊಂದು ಕೊರಿಯೋಗ್ರಫಿ ಮಾಡಿರ್ತಾರೆ. ಈ ಕಡೆ SFX ಟೀಮ್ ಅವರೊಂದು VFX ಟೀಮ್ ಅವ್ರದ್ದೊಂದು ರೆಡಿ ಮಾಡಿ ಇಟ್ಟಿರ್ತಾರೆ. ಆಲ್ರೆಡಿ ಕೋ ರೈಟರ್ಗಳು ಅನಿರುದ್ಧ್ ಮಹೇಶ್ ಮತ್ತೆ ಸನಿಲ್ ಗೌತಮ್ ಅವರು ಒಂದು ಪ್ಯಾಟರ್ನ್ ರೆಡಿ ಮಾಡಿರ್ತಾರೆ. ರಿಷಭನ್ ಅಂತ ಏನೋ ಒಂದಿರುತ್ತೆ. ಸೊ ಅಲ್ಲಿ ದೈವದ ವಿಷಯ ಏನಾದ್ರು ಒಂದು ಬಂದಾಗ ದೈವ ಹೀಗೆ ನಿಂತ್ಕೊಳ್ಳುತ್ತೆ, ಹೀಗೆ ಬರುತ್ತೆ, ವೈಬ್ರೇಷನ್, ಅದನ್ನೆಲ್ಲ ನಾವು ಸ್ವಲ್ಪ ಇನ್ಪುಟ್ ಕೊಡ್ತಾ ಇದೆ ಅಲ್ಲಿ. ಅದು ಬೇಡ ಇದು ಬೇಡ ಅಂತ ಹೇಳಿ ಆಮೇಲೆ ನಮ್ಮೊಳಗಡೆ ಒಂದು ಚರ್ಚೆಗಳಾಗಿ ಇಟ್ಸ್ ವಾಸ್ ಅ ಟೀಮ್ ವರ್ಕ್. ಆದ್ರೆ ದೈವದ ವಿಷಯದಲ್ಲಿ ನಾನು ಐ ವಾಸ್ ದ ಸೈಡ್ ಆಫ್ ದಟ್. ಈಗ ದೈವದ ವಿಚಾರದಲ್ಲಿ ನಿಮ್ಮನ್ನು ತಗೊಳ್ಳೋದಕ್ಕೆ ಮೇನ್ ರೀಸನ್ ನನ್ಗೆ ಗೊತ್ತಿರೋ ಹಾಗೆ ಶಿವದೂತ ಗುಳಿಗೆ. ಹೇಗೆ ಅದು ಕನೆಕ್ಟ್ ಆಯ್ತು ಅಂತ? ಶಿವದೂತ ಗುಳಿಗೆಗಿಂತಲೂ ಇದು ಶಿವದೂತ ಗುಳಿಗೆನೆ ಬೇರೆ ಹೊರಗಡೆವರೆಗೆ ಶಿವದೂತ ಗುಳಿಗೆ. ಬಟ್ ನನಗೆ ಇಟ್ ವಾಸ್ ಲೈಕ್ ನಾಟ್ ಲೈಕ್ ಶಿವದೂತಗಳಿಗೆ ಬಂದ್ಮೇಲೆ ನಂಗೆ ದೈವದ ವಿಷಯ ಗೊತ್ತಾಗಿದ್ದು ಅಂತ ನನಗಲ್ಲ, ಜನಗಳಿಗೆ ಗೊತ್ತಾಗಿರ್ಬೋದು. ಓಕೆ, ನನಗೆ ವಿಷಯ ಗೊತ್ತು ಅಂತ ಗೊತ್ತಾಗಿದ್ದು ಶಿವದೂತಗಳಿಗೆ ಬಂದ್ಮೇಲೆ ಜನಗಳಿಗೆ. ಬಟ್ ನನಗೆ ನನ್ನ ಸೈಡಿಂದ ನಾನು ಚಿಕ್ಕ ವಯಸ್ಸಿಂದಲೂ ಅದಕ್ಕೆ ಕನೆಕ್ಟ್ ಆದವನು. ಅಂದ್ರೆ ಯಾವಾಗ್ಲೂ ಕೋಲದ ಅವ್ರ ಜೊತೆ ಇದ್ದೆ, ಕೋಲ ಹೋಗ್ತಾ ಇದ್ದೆ, ಎಲ್ಲೇ ನೇಮ ಇದ್ರು ಬೆಳಿಗ್ಗೆ ತನಕ ಕೂತ್ಕೊಳ್ತಾ ಇದ್ದೆ. ನಾನು ನಾಟಕ ಬೇರೆ ನಾಟಕ ಮಾಡ್ತಿರೋಗಳು ನಾಟಕ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಲಿಲ್ಲ. ನೈಟ್ ಎಲ್ಲಿಯಾದ್ರೂ ಒಂದು 2 ಗಂಟೆ ಮುಗಿದ್ರೆ ಎಲ್ಲಾದ್ರೂ ಹೋಗುವಾಗ ಲೈಟಿಂಗ್ ಎಲ್ಲ ಕಾಣಿಸ್ತಾ ಇದ್ರೆ ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಹೋಗಿ ಫುಲ್ ಬೆಳಿಗ್ಗೆ ತನಕ ನೋಡ್ಬಿಟ್ಟು ಆಮೇಲೆ ಹೋಗಿ ಮಲಗ್ತಾ ಇದೆ. ಅದೊಂಥರ ಭಕ್ತಿ ನಾರ್ಮಲಿ ಹೋಗ್ತಾ ಇತ್ತು ನನ್ನೊಳಗಡೆ. ಬಟ್ ಅಲ್ಲಿ ನಾನು ಎಲ್ಲವನ್ನೂ ನೋಡಿ ಕಲಿತಾ ಇದ್ದೆ. ನನಗೆ ತುಂಬಾ ಸಾರಿ ಹೇಳಿದ್ದೀನಿ ನಾನು, ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಅವರ ಇದ್ರಲ್ಲಿ ಹುಟ್ಟಬೇಕು ಅಂತ ಆಸೆ, ಆ ದೈವರಾಧನೆ ಮಾಡಬೇಕು ಅಂತ ಆಸೆ. ಸೊ ಅದನ್ನ ನಾನು ಕಲಿತಾ ಇದ್ದೆ. ನನಗೆ ಮಾಡಕ್ ಬಂದಿಲ್ಲ ಅಂದ್ರೂ ಅವ್ರು ಹೇಗೆ ಹೋಗ್ತಾರೆ, ಹೇಗೆ ನಡೀತಾರೆ, ಎಲ್ಲವನ್ನೂ ಕಲಿತಾ ಇದ್ದೆ. ಈ ಆರಾಧನೆ ಏನಕ್ಕೆ ಮಾಡ್ತಾರೆ ಅಂತೇಳಿ. ಆಮೇಲೆ ಈಗ ಬಾಬು ಬಲ್ಲಾಜೆ, ಆಮೇಲೆ ಬಾಬು ಅಮೀನ್ ಸಂಕಮರ್, ಗಣೇಶ ಅಮೀನ್ ಸಂಕಮರ್, ತುಂಬಾ ಜನ ಬುಕ್ಸ್ ಎಲ್ಲ ಬರ್ತಿದ್ದಾರೆ. ಈ ಎಲ್ಲಾ ಬುಕ್ಸ್ ಗಳನ್ನ ನಾನು ಓದಿದ್ದೀನಿ. ದೈವದ ಏನೆಲ್ಲ ಬುಕ್ಸ್ ಇದೆ ಬಂದಿದೆ, ಆ ದೈವಗಳು ಹೇಗೆ ಹುಟ್ಟಿದ್ದು, ಯಾವ್ಯಾವ ದೈವಗಳು ಹೇಗೆ ಹುಟ್ಟಿದ್ದು. ನಮ್ಗೆ ಸ್ವಲ್ಪ ಕೆಲವು ದೈವಗಳು ಇಷ್ಟ, ಆ ದೈವಗಳ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಈಗ ಗುಳಿಗನ್ ಬಗ್ಗೆ ಆಗಲಿ, ಪಂಜುರ್ಲಿ ಬಗ್ಗೆ ಆಗಲಿ, ಸ್ವಲ್ಪ ರಿಸರ್ಚ್ ಇದೆ ನಮ್ಮ ಹತ್ರ. ಯಾಕಂದ್ರೆ ನನಗೊಂದು ಆಸೆ, ಯಾರಾದ್ರೂ ನಮ್ಮ ಹತ್ರ ಕೇಳಿದ್ರೆ ಸ್ವಲ್ಪ ಆದ್ರೂ ನಮ್ಮ ದೈವದ ಬಗ್ಗೆ ನಾವು ಹೇಳುವಂತದ್ದು ಇರಬೇಕು. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾವು ಯಾವ ದೈವವನ್ನು ಆರಾಧನೆ ಮಾಡ್ತೇವೆ, ಆ ದೈವ ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಆರಾಧನೆ ಮಾಡ್ತಾ ಇದ್ವಿ, ಈ ಹೆಸರಲ್ಲಿ ಯಾಕೆ ಆರಾಧನೆ ಮಾಡ್ತಾ ಇದೀವಿ ಅಂತ ಅನ್ನೋದೊಂದು ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ. ಈಗ ಮೇನ್ ಕಾಂತಾರ ಚಾಪ್ಟರ್ 1 ಗಿಂತಲೂ ಕೂಡ ಕಾಂತಾರ ಅಂತ ಬಂದಾಗ ಗುರುವ ಪಾತ್ರಧಾರಿ ತುಂಬಾ ಜನ ಹೇಳಿರೋದು ನಾನು ಕೇಳಿದೀನಿ. ರಿಷಬ್ ಶೆಟ್ರಿಗಿಂತಲೂ ಕೂಡ ಒಂದು ಕೈ ಮೇಲೆ ಅದು ಕಾಣಿಸಿರುವಂತದ್ದು ಸ್ವರಾಜ್ ಶೆಟ್ರು ಅಂತ. ಹೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಈಗ ನಾನು ಏನೇ ಇದ್ರು ಕೂಡ ಅದು ರಿಷಭನ ಒಂದು ದೊಡ್ಡ ದಯೆ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ರೆ 12 ವರ್ಷ ಜರ್ನಿಯಲ್ಲಿ ನನ್ನೀಗ ಎಲ್ಲಿಯೋ ಒಂದು ಸನ್ಮಾನ ಆಗ್ತಿರುವಾಗ, ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ಫೆಸಿಲಿಟಿ ಎಲ್ಲ ಮಾಡುವಾಗ ನನ್ನ ಒಂದಿಷ್ಟು ದೊಡ್ಡ ಲಿಸ್ಟ್ ಓದ್ತಾರೆ. ಬಟ್ ಆ ಲಿಸ್ಟ್ ಅಲ್ಲಿ ಎಲ್ಲರೂ ಹಿಂಗ್ ಕುತ್ಕೊಂಡು ಇರ್ತಾರೆ. ಗುರುವ ಅಂದಾಗ ಎಲ್ಲರೂ ಹಿಂಗ್ ಕುತ್ಕೊಂಡು ಕೈ ತಪ್ಪಾಳೆ ತರ್ತಾರೆ. 12 ವರ್ಷ ಅಷ್ಟು ಸಿನಿಮಾ ಮಾಡಿದೀನಿ, ಅಷ್ಟು ಸೀರಿಯಲ್ ಮಾಡಿದೀನಿ, ಎಲ್ಲಾ ಚಾನಲ್ ಅಲ್ಲೂ ನಾನು ಆಕ್ಟ್ ಮಾಡಿದ್ದೀನಿ. ಆಕ್ಚುಲಿ ಕೃಷ್ಣ ತುಳಸಿ ಸುವರ್ಣದಲ್ಲಿ, ರಾಧಾ ಕಲ್ಯಾಣ ಝೀನಲ್ಲಿ, ಅಣ್ಣ ತಂಗಿ ಉದಯದಲ್ಲಿ, ತ್ರಿಪುರ ಸುಂದರಿ, ಕಲರ್ಸ್ ಅಲ್ಲಿ, ಎಲ್ಲಾ ಚಾನಲ್ ನಾನು ಮಾಡಿದ್ದೀನಿ. ಬಟ್ ಇಟ್ ವಾಸ್ ನಾಟ್ ಲೈಕ್ ಆ ಟೈಮಿಗೆ ಮಾತ್ರ ರೆಕಾಗ್ನೈಸೇಷನ್ ಆಗ್ತಾ ಇದ್ದಿದ್ದು. ಇದೊಂಥರ ನಾನು ಯಾವಾಗ್ಲೂ ಹೇಳಿಕ್ಕಿದೆ, ನಾನ್ ಸತ್ರು ನೀವು ಸಾಯೋ ತನಕ ಎಲ್ಲರ ಹೃದಯದಲ್ಲಿ ಗುರು ಅನ್ನೋ ಒಂದು ಹೆಸರು ಅಚ್ಚಳಿಯದಾಗಿರುತ್ತೆ. ಸೊ ಅದನ್ನ ಕೊಟ್ಟು ರಿಷಭನ್ನ ಥ್ಯಾಂಕ್ಸ್ ಫಾರ್ ದಟ್. ಆದ್ರೆ ಅದು ಹೆಂಗಿತ್ತು ಅಂದ್ರೆ, ನಾವು ತುಳುನಾಡಿನ ಕಲ್ಚರ್ ಗೊತ್ತಿರೋದ್ರಿಂದ ಆ ಪಾತ್ರಧಾರಿ ಅಂತ ಅನ್ಸೋದೇ ಇಲ್ಲ, ನಾವು ಅವರೇ ಅಂತ ಅನ್ಕೊಂಡಿದ್ವಿ. ಇನ್ನೊಂದು ಆ ಮುಗ್ಧತೆ, ಅದ್ ಹೆಂಗೆ ಆಕ್ಟ್ ಮಾಡಿದ್ರೆ ಅಥವಾ ನಿಮ್ಗೆ ಅದೇನು ವೈಬ್ ಇತ್ತ, ಹೆಂಗೆ ವೈಬ್ ನನ್ನ ಒಳಗಡೆ ಇದ್ದಿರ್ಬೋದೇನೋ. ಬಟ್ ನಾನು ಎಷ್ಟೋ ಸರ್ ನನಗೆ ಆಗಲ್ಲ ಅಂತ ಹೇಳಿ ಹೋದವನು. ಅಂದ್ರೆ ಗಡ್ಡ ಮೀಸೆ ಇಟ್ಟಿದೆ ಅಲ್ವಾ. ನಾನು ಆಕ್ಚುಲಿ ಹೋಗಿದ್ದೆ ಅವರಿಗೆ ಟ್ರೈನ್ ಅಪ್ ಮಾಡ್ಲಿಕ್ಕೆ ಲಾಸ್ಟ್ ಟೈಮ್ ಕಾಂತಾರದಲ್ಲಿ. ಅದು ತಿರುವೇಶ
ವೇಷದೆಲ್ಲ ಇದೆಯಲ್ಲ ಅದರದ್ದೆಲ್ಲ ಟ್ರೈನ್ ಅಪ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಆ ಟ್ರೈನ್ ಅಪ್ ಮಾಡ್ತಿರುವಾಗ ನನ್ಗೊಂದು ಪಾತ್ರ ಸೃಷ್ಟಿಯಾಗಿದೆ ಅಂತ ನಂಗೆ ಗೊತ್ತಿದೆ. ಬಟ್ ನಾನು ಮಾಡೋಣ ಓಕೆ ಅಂತ ಅನ್ಕೊಂಡಿದ್ದೆ, ಏನು ಪ್ರಾಬ್ಲಮ್. ವರ್ಕ್ಶಾಪ್ ನಡೀತಾ ಇರುವಾಗ ಅವ್ರ ಹತ್ರ ಹೇಳ್ತಾ ಇದಾರೆ, ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ ನೀನು, ನಿನ್ನ ನೋಡಿದ್ರೆ ನಂಗೆ ದೇವರ್ತನ ಅನಿಸ್ಬೇಕು, ಪಾಪ ಅನಿಸ್ಬೇಕು ಅಂತೇಳಿ, ನೀನು ಸ್ವರಾಜ್ ಆಗಿರಬೇಡ ಗುರುವನಾಗಿರೋದು. ಸರ್ ನಾನು ಪಾಪವಾಗಿದ್ದೀನಿ ಸರ್, ನಾನು ಈ ಥರ ಪಾಪ ಆ ಥರ ಹೇಳ್ತಾ ಇದ್ದೀನಿ. ಬಟ್ ಅವ್ರಿಗೆ ಆಗ್ತಾನೆ ಇಲ್ಲ. ಅರವಿಂದ್ ಕಶ್ಯಪ್ ಅವ್ರು ಹೇಳ್ತಿದ್ದಾರೆ, ಯಾರು ಇವನು ಹುಡುಗ ಸೆಟ್ ಆಗ್ತಿಲ್ವಲ್ಲ. ಇಲ್ಲ ಇಲ್ಲ ಅವನ ಹತ್ರ ಇದೆ, ಅವನ ಹತ್ರ ಇದೆ ಅಂತ. ಈಗ ಸುಪ್ರಮ್ ಶೋ ರವಿಯನ್ನ ಶನಿಲ್ ಗೌತಮ್ ಅವರು ಹೇಳ್ತಾ ಇದಾರೆ ನನ್ನ ಕೆಳಗಡೆ ಕರೆದು, ಏನಕ್ಕೆ ಹಿಂಗ ಮಾಡ್ತಾ ಇದೀಯಾ, ನಿನ್ನ ಕೈಲಿ ಆಗುತ್ತಂತ ನೀನು ಕರೆಸಿರೋದು, ನೀನೇ ಅದಕ್ಕೆ ಸೆಟ್ ಆಗೋದು, ಬೇರೆ ಯಾರು ಸೆಟ್ ಆಗಲ್ಲ. ನೀವು ಆ ಟೈಮಲ್ಲಿ ಏನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಗ್ತಾನೆ ಇರ್ಲಿಲ್ವಾ? ನಾನು ಯಾಕೆ ಮಾಡ್ತಾ ಇದ್ದೀನಿ, ಅವ್ರು ಕಾಣಿಸ್ತಾ ಇಲ್ಲ. ಅದು ನಾನು ಗಡ್ಡ ಮೀಸೆಲ್ಲ ಇಟ್ಕೊಂಡಿದ್ದೀನಲ್ಲ, ನಾನು ಮಾಡ್ತಾ ಇದ್ದೀನಿ. ಅವ್ರು ನಿನ್ನ ಹತ್ರ ದೈವಿಕ ಕಲೆ ಕಾಣಿಸ್ತಾ ಇಲ್ಲ, ಮೆಲ್ಲಗೆ ಮಾತಾಡು, ಮೆಲ್ಲಗೆ ಮಾತಾಡ್ತಾ ಇದ್ದೀನಿ ಅಂತ, ನಾನು ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ. ಆ ಜೀಪ್ ಸೀಕ್ವೆನ್ಸ್ ಎಲ್ಲ ಇದು ಮಾಡ್ತಾ ಇದ್ರು, ರಿಹರ್ಸಲ್ಸ್ ಮಾಡ್ತಾ ಇದ್ರು. ಅಣ್ಣ ಅಂತ ಕರೆಯುವಾಗ್ಲೂ ಒಂದು ಸ್ವಲ್ಪ ಫೀಲ್ ಇರಲಿ ಅಂತ ನಾನು ನಾರ್ಮಲ್ ಆಗಿ ಕರೆದೆ ಅಣ್ಣ ಅಂತ. ಇಲ್ಲ ಅದು ಇದು ಲಾಸ್ಟಲ್ಲಿ ನಂಗೆ ಅನಿಸ್ತು, ಒಬ್ಬನ ಪಾತ್ರವನ್ನು ಕೊಟ್ಟು ಆ ಪಾತ್ರವನ್ನು ಹಾಳು ಮಾಡಬಾರ್ದಂತ. ಸೊ ನಾನು ಫೈನಲಿ ಸನಿಲ್ ಹತ್ರ ಹೇಳಿದೆ, ಬಿಟ್ಬಿಟ್ಟು ನನ್ನ ಅವ್ರು ಬಂದು ಪ್ರಾಕ್ಟೀಸ್ ಕೊಟ್ಕೊಂಡು ಹೋಗ್ತೀನಿ, ನಿಮ್ಗೆ ಏನೆಲ್ಲ ಬೇಕು ಸಿನಿಮಾದಲ್ಲಿ ನಾನು ಇಡ್ತೀನಿ ನಿಮ್ಮ ಜೊತೆ, ಆದ್ರೆ ನನ್ನ ಕೈಲಿ ಆಕ್ಟಿಂಗ್ ಮಾಡಿಸ್ಕೊ, ಬೇಡ ಬೇಡ ಬೇರೆ ಯಾರಿಗಾದ್ರು ಕೊಡಿ, ಒಳ್ಳೆಯವ್ರಿಗೆ ಯಾರಿಗಾದ್ರು ಕೊಡಿ, ಆ ಪಾತ್ರ ಚೆನ್ನಾಗಿ ಬರ್ತಾ ಇದೆ, ಇವಾಗ ತುಂಬಾ ಡೆವಲಪ್ ಆಗ್ತಾ ಇದೆ ಆ ಪಾತ್ರವನ್ನ ಯಾರಾದ್ರೂ ಒಬ್ರು ಒಳ್ಳೆಯವ್ರು ಮಾಡ್ಲಿ ಅಂತೇಳಿ. ಆಮೇಲೆ ಅವರು ಇಲ್ಲೆಲ್ಲ ನೀನೇ ಮಾಡ್ಬೇಕಾಗ್ತಿದ್ರೆ ಅಂತೇಳಿ ನಾನು ಕೇಳಿದೆ, ನಾನು 2 ದಿವಸ ಬಿಡ್ತೀನಿ, ನಾನು ಹೋಗ್ತೀನಿ ಮನೆಗೆ ಅಂತ. ಹೆಮ್ಮಾಡಿಯಲ್ಲಿ ಅವ್ರದ್ದು ಒಂದು ಗೆಸ್ಟ್ ಹೌಸ್ ತರ ಇತ್ತು, ಅಲ್ಲೇ ಇದ್ವಿ. ನಾನು 2 ದಿವಸ ಟೈಮ್ ಕೊಡಿ, ನಾನು ಮನೆಗೆ ಹೋಗ್ಬಿಟ್ಟು ಅಂತ. ನಾನು ಬರೋಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಬಂದವನು, ಹೋಗೋದು ಬೇಡ ನೆಕ್ಸ್ಟ್ ಅಂತ. ಫೋನ್ ಮಾಡಿ ಕೇಳ್ದೆ, ಏನು 2 ದಿವಸ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಯಾ, ಬರಲ್ಲ ನೀನು ಅಂತ. ನಿಮ್ಮ ಕೈಲಿ ಆಗುತ್ತೆ ಕೊಡು. ಆ ಥರ ಇದ್ರೆ ಪ್ರಕಾಶನ ಫೋನ್ ಮಾಡಿ ಹೇಳೋದು, ಒಂದ್ಸರಿ ಸನಿಲ್ ಫೋನ್ ಮಾಡಿದ್ರು, ರಿಷಭನ ಫೋನ್ ಮಾಡಿಬಿಡಿ, ಯಾಕೆ ಬರ್ತಾ ಇಲ್ಲ ನೀನು, ಏನಾಗಿದೆ ನಿಂಗೆ, ಏನು ಸ್ವರಾಜ್ ನೀನು ಹಂಗೆ ಹಿಂಗತ್ತಲ್ಲ. ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ನಾ ಓಕೆನಾ ಬರಲ್ಲ ಅಂತ. ಒಂದು ದಿವಸ ನಾನು ಆ ಟೈಮಲ್ಲಿ V4 ಅಂತ ಒಂದು ಚಾನಲ್ ಇದೆ, ಅಲ್ಲಿ ಡಬ್ಬಿಂಗ್ ಇಂಜಿನಿಯರ್ ಆಗಿದ್ದೆ ನಾನು. ತುಂಬಾ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ತುಳುಗ್ ಡಬ್ ಮಾಡಿ ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಡಬ್ಬಿಂಗ್ ಇಂಜಿನಿಯರ್ ಅಲ್ಲಿ ಕುತ್ಕೊಂತಿರುವಾಗ ನನಗನ್ನಿಸ್ತು, ಏನೋ ಒಂದು ಪ್ರಾಬ್ಲಮ್ ನೋಡೋಣ ಅಂತೇಳಿ ಡೈರೆಕ್ಟ್ ಕೆಳಗಡೆ ಒಂದು ಚಿಕ್ಕ ಸೆಲೂನ್ ಅದು, ಅಲ್ಲಿ ಹೋದೆ. ಗಡ್ಡ ಮೀಸೆಲ್ಲ ತೆಗೆದುಬಿಡಿ ಅಂದೆ. ಏನು ಹೇಳ್ತಿದ್ದೆ ಅಂತ, ನೀವು ತೆಗೆದುಬಿಡಿ ಅಂದೆ. ತೆಗೆದು ಬಿಟ್ಟು ನನ್ನ ಕನ್ನಡಿನ ನೋಡುವಾಗ ನಂಗೆ ಬೇರೆ ಯಾರನ್ನೂ ನೋಡ್ದಂಗಾಯ್ತು. ಮನೆಗೆ ಹೋದೆ, ಮನೇಲಿ ಸ್ನಾನ ಮಾಡಿದಾಗ ಎಲ್ಲರೂ ಹಿಂಗೆ ನೋಡ್ತಾರೆ. ಅವಾಗ ಒಂದು ಅವ್ರು ಮಾತಂದ್ರು, ನೀನು ಯಾರ ಥರನೂ ಅಂದರೆ ಆ ದೈವದ ಇದು ಮಾಡ್ತಿರೋ ಥರ ಯಾರ ಥರನೂ ಕಾಣಿಸ್ತಾ ಇದೆಯಾ ಅಂದರು. ಕಾಣಿಸ್ತಾ ಇದ್ದೀನಿ ಅಂದೆ. ಕಾಣಿಸ್ತಾ ಇದ್ದಾನೆ ಅಷ್ಟೇ ಬಿಡಿ ಅಂತ ಹೇಳಿದೆ. ಮನೆಗೆ ಹೋದೆ, ಬೆಳಿಗ್ಗೆ ಎದ್ದೆ, ಆ ಸೇಮ್ ಬೊಟ್ಟಿಟ್ಟೆ, ವೈಟ್ ಶರ್ಟ್ ಹಾಕಿದೆ, ವೈಟ್ ಲುಂಗಿ ಹಾಕಿದೆ. ಕಾರಲ್ಲಿ ಬಂದು ಇಳಿಯೋದು, ಇವರು ಕೋಣ ಓಡಿಸೋ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ರು ರಿಷಭನ. ನನ್ನ ನೋಡಿ, ಗುರು ಬಂದಲ್ಲ ಅಂತ ಹೇಳಿದ್ರು. ಅವ್ರು ಏನು ಮಾತಾಡಿಲ್ಲ ಅವತ್ತು. ನಾನು ಅದಾದ್ಮೇಲೆ ನಂಗೆ ವರ್ಕ್ಶಾಪ್ ಕೊಡ್ಲಿಲ್ಲ, ಯಾರು ಏನು ಮಾಡಿಲ್ಲ. ಡೈರೆಕ್ಟ್ ಅಚ್ಚು ಸರ್ ಕಿಲ್ಲಿಂಗ್ ಸೀನ್ ಫಸ್ಟ್ ಸೀನ್ ಆಗಿದ್ದು ನನ್ನ 2012. ನನ್ನ ಸೈಲೆನ್ಸ್ ಎಲ್ಲಿಂದ ಬಂತು, ಏನ್ ಮಾಡೋದು. ಪ್ರತಿ ಸರಿ ನಾನು ಸಿನಿಮಾ ನೋಡುವಾಗ, ನನ್ನನ್ನು ನೋಡುವಾಗ ನಾನು ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು ನಾನು ಅನ್ಕೊಳ್ತೀನಿ. ಬಟ್ ಕಾಂತಾರ ಒಂದು ಸಿನಿಮಾನ ಮಾತ್ರ ನನ್ನ ಪಾತ್ರವನ್ನು ನಾನು ನೋಡುವಾಗ ನಾನೇ ಹತ್ತಿದ್ದು. ನಿಜ, ನಾವು ಥಿಯೇಟರ್ ಅಲ್ಲಿ ಇದ್ದಾಗ ಅಳುನೇ ಬಂದ್ಬಿಡುತ್ತೆ. ಮತ್ತೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಎಷ್ಟು ಪಾಪ ಅಲ್ಲ ಗುರು ಅಂತ ಅನ್ಸ್ಬಿಡುತ್ತೆ. ನನಗೆ ಹಂಗೆ ಅನಿಸ್ತು, ಯಾರು ಇಷ್ಟು ಪಾಪದವನು ಅಂತೇಳಿ. ಅದೇ ನಿಜ, ಕಂಪ್ಲೀಟ್. ಆಮೇಲೆ ನಿಮ್ ರಿಯಲ್ ಫೋಟೋ ನೋಡಿದಾಗ ಗೊತ್ತಾಯ್ತಾ ವೈಬ್ ಬೇರೆ. ಮತ್ತೆ ಇದು ಯಾರು ರಿಯಲ್ ಆಕ್ಟರ್ ಅಥವಾ ರಿಯಲ್ ಆಗಿ ಯಾರನ್ನದು ಬೇರೆ. ಫಸ್ಟ್ ನಿಮಗೆ ಕಾಂತಾರ ಸಿನಿಮಾ ಬಂದು ಕನ್ನಡದಲ್ಲಿ ಸ್ವಲ್ಪ ಆಗ್ತಿರೋವಾಗ ಓಕೆ, ಬಟ್ ಹೊರಗಡೆ ಪ್ಯಾನ್ ಇಂಡಿಯಾಗೆ ಹೋದಾಗ ಅವ್ರೆಲ್ಲರೂ ಅನ್ಕೊಂಡಿದ್ದು ಯಾರೋ ಒಬ್ಬನ ಕರ್ಕೊಂಡ್ಬಂದು ಮಾಡಿಸಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಮಾತ್ರ ಈ ತರ ಸೈಲೆನ್ಸ್ ಇರಕ್ ಸಾಧ್ಯ ಅಂತ. ಯಾವಾಗ ಇಂಟರ್ವ್ಯೂಗಳು ಶುರು ಆಯ್ತು ನಂದು, ಆಮೇಲೆ ಜನಗಳಿಗೆ ಗೊತ್ತಾಯ್ತು, ಇವ್ನು ಹಾಕಿರೋದು ಅಂತ. ಆಮೇಲೆ ಪೋಸ್ಟ್ಗಳೆಲ್ಲ ಬರಕ್ ಶುರು ಆಯ್ತಲ್ಲ. ಈಗ ನಿಮ್ಮ ಫೇವ್ರೆಟ್ ಶೆಟ್ರ್ ಬಗ್ಗೆ ಏನ್ ಹೇಳ್ತೀರಾ? ಫೇವ್ರೆಟ್ ಶೆಟ್ರ್ ಬಗ್ಗೆ ಏನಂತ ಹೇಳೋದು, ಹೆಂಗಿರ್ತಾರೆ ಸೆಟ್ ಅಲ್ಲಿ? ಈಗ ಸೆಟ್ ಅಲ್ಲಿ ಹಿ ಈಸ್ ಅ ವೆರಿ ಎನರ್ಜೆಟಿಕ್ ಮ್ಯಾನ್. ಅವ್ರ ಎನರ್ಜಿ ಬಗ್ಗೆ ಅದು ದೇವ್ರು ಕೊಟ್ಟಿದ್ದು. ನನ್ ಕೆಲವರು ಹೇಳ್ತಾರೆ, ಈ ಶೋಧತುಗಳಿಗೆ 2 ಗಂಟೆ ಹಂಗ್ ಮಾಡ್ತೀಯ, 4 ಅವರ್ ಹಂಗ್ ಮಾಡ್ತೀಯ. ಹಿ ಈಸ್ ಲೈಕ್ ಎವ್ರಿ ಟೈಮ್ ವಿಲ್ ಬಿ ಲೈಕ್ ದ ಸೇಮ್. ಅವರು ಒಂದು ಈಗ 3-4 ಗಂಟೆಗೆ ಶೂಟ್ ಮುಗೀತು, ನಾನೆಲ್ಲ ಹಿಂಗ್ ಹೋಗ್ತಿರ್ತೀನಿ. ಹಿಂಗ್ ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಶೂಟ್ ಇರುತ್ತೆ 6 ಗಂಟೆಗೆ. ನಾವೆಲ್ಲ ಹಿಂಗ್ ಬರ್ತಾ ಇರೋದು. ಅವ್ರ ನೈಟ್ ನಮ್ಮನ್ನು ಕಳಿಸ್ಕೊಡೋ ಹೇಗೆ ಖುಷಿಯಾಗಿ ಕಳಿಸಿರ್ತಾರೋ, ಬೆಳಿಗ್ಗೆ ಎದ್ಕೊಂಡು ನಾವು ಬರೋವಾಗಲೂ ಅದೇ ಖುಷಿಯಲ್ಲಿ ಇರ್ತಾರೆ. ಆಕ್ಟಿವ್ ಆಗಿ ಇದ್ಕೊಂಡು ಶೆಟ್ರೆ ಅಂತೆಲ್ಲ ಹೇಳ್ಕೊಂಡು ಮಜಾ ಮಾಡ್ಕೊಂಡು. ಡೈರೆಕ್ಟು ಮಾಡಬೇಕು, ಆಕ್ಷನು ಮಾಡಬೇಕು, ಈ ಕಡೆ ಆಕ್ಟಿಂಗು ಮಾಡಬೇಕು, ಎಲ್ಲವನ್ನೂ ಮಾಡ್ಕೊಂಡು ಕೂಡ. ಬಟ್ ವಿಲ್ ಬಿ ಸೋ ಕೆಲವು ಸರಿ ಕೋಪ ಮಾಡ್ಕೊಳ್ತಾರೆ. ಬಟ್ ಆ ಕೋಪ ಎದುರುಗಡೆ ಇರೋರಿಂದ ಆಗುತ್ತೆ, ಅಂದ್ರೆ ಅವ್ರಿಗೆ ಪ್ರೆಷರೈಸ್ಡ್ ಆಗದಾಗ. ಬಟ್ ಎವ್ರಿ ಟೈಮ್ ಪಕ್ಕಾ ಎನರ್ಜೆಟಿಕ್. ಮತ್ತೆ ಅವ್ರಿಗೆ ಗೊತ್ತಿದೆ ಏನ್ ವಿಷಯ ನಾವು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿದೆ, ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಸಿನಿಮಾದ ಶೂಟಿಂಗ್ ಆಗ್ತಿರುವಾಗ ಕೆಲವು ವಿಷಯದಲ್ಲಿ ನಮ್ಗೆ ಅನಿಸ್ತಾ ಇರ್ಬೋದು, ಲೈಕ್ ಶೂಟ್ ಆಗ್ತಿರುವಾಗ ಬೇಡ ಇತ್ತ ಏನೋ ಇದು ಹಾಗೆ ಅಂತ ಹೇಳಿ ನಮ್ಗೆ ಅನಿಸ್ಬೋದು. ನಮ್ಗೆ ಅನಿಸ್ಬೋದು. ಈಗ ಅವ್ರು ಮಾಡ್ತಿರುವಾಗ ವಿಷಯನ ಇದು ಬೇಡವಾ ಅಂತ ಹೇಳಿ, ಇಲ್ಲ ಬೇಕು ಇದು ಮಾಡೋಣ ಅಂತಾರೆ ಅವ್ರು. ಬಟ್ ನಮ್ಗೆ ಇದು ಬೇಡವಾ ಅಂತ ಮಾಡೋಣ. ಅವ್ರಿಗೆ ಅವ್ರ ಆಡಿಯನ್ಸ್ ವ್ಯೂವಲ್ಲಿ ಏನೋ ನೋಡಿದ್ದಾರೆ,
ಹಿ ನೋಸ್. ಆಮೇಲೆ ಲಾಸ್ಟ್ ಕಾಂತಾರ ಹೇಗಿತ್ತು ಅಂತ ಹೇಳಿದ್ರೆ, ಆ ಕಾಂತಾರವನ್ನ ಮಾಡಿದ್ದು ಬರೀ ನಮ್ಮವ್ರಿಗೋಸ್ಕರ ಮಾಡಿದ್ದು. ನಾನು ಆ ಟೈಮಲ್ಲಿ ಕೇಳಿದ್ದೆ ಅವ್ರ ಹತ್ರ, ಈ ಸಬ್ಜೆಕ್ಟ್ ನ ಹೊರಗಡೆ ಅಂದ್ರೆ ನಾರ್ತ್ ಕರ್ನಾಟಕದವ್ರು ಹೇಗೆ ತಗೊಳ್ತಾರೆ, ಅವ್ರ ದೈವದ ಬಗ್ಗೆ ಗೊತ್ತಿಲ್ಲ. ಬಿಡು, ನಾವೇನೋ ಮಾಡಿದೀವಿ, ದೇವರಿದ್ದಾನೆ, ದೈವ ಇರುತ್ತೆ, ಹೋಗುತ್ತೆ. ಇಲ್ಲ ನಾವು ಮಾತ್ರ ನೋಡ್ತೀವಿ, ಟೆನ್ಷನ್ ಇಲ್ಲ ಬಿಡು ಅಂತ ಹೇಳಿದ್ರು. ಬಟ್ ಇಟ್ ವೆಂಟ್ ವೆಲ್. ಆಮೇಲೆ ನಾರ್ತ್ ಇಂಡಿಯನ್ಸ್ ಅದೆಲ್ಲ ನೋಡ್ತಿರುವಾಗ ಇದಾಯ್ತು. ಈ ಸರಿ ಅವ್ರ ಆತರ ಅಲ್ಲ, ಈ ಸರಿ ಮಾಡಿದ್ ಪ್ಯಾನ್ ಇಂಡಿಯಾ. ಸೊ ಅವರಿಗೆ ಕೆಲವು ಆಸ್ಪೆಕ್ಟ್ ನ ತೆಲುಗು ಆಡಿಯನ್ಸ್ಗೋಸ್ಕರ ಇಟ್ಟಿದ್ದಾರೆ, ಕೆಲವು ಆಸ್ಪೆಕ್ಟ್ ನ ಹಿಂದಿಗೋಸ್ಕರ ಇಟ್ಟಿದ್ದಾರೆ, ಕೆಲವುದನ್ನ ತಮಿಳ್ಗೋಸ್ಕರ ಪ್ರೀ ಪ್ಲಾನ್ಡ್ ಆಗಿದ್ರು. ನಾವು ಇದನ್ನ ಮಾಡ್ತಿರುವಾಗ ನಮ್ಗೆ ಅಲ್ಲಿ ಬೇಡ ಅಂತಿದ್ರು ಕೂಡ ಥಿಯೇಟರ್ ಅಲ್ಲಿ ಇಟ್ ವಾಸ್ ವರ್ಕ್ ಗುಡ್. ಸೊ ಹಿ ಹ್ಯಾಸ್ ಪ್ಲಾನ್. ಅವ್ರಿಗೆ ಕೆಲವೂ ಗೊತ್ತಿದೆ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಅದಕ್ಕೆ ನಮ್ಗೆ ಎಲ್ಲಾ ವಿಷಯದಲ್ಲೂ ಎಂಡ್ ಆಫ್ ದ ಡೇ ಇಟ್ ವಾಸ್ ನಾಟ್ ಲೈಕ್ ಅವರು ಇವರು ಅಂತ ಏನೂ ಇಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೆ ಹೇಗ್ ಬೇಕು ಹಾಗೆ ಇದ್ದದಲ್ಲಿ ಆಸ್ ಅ ಕ್ಯಾಪ್ಟನ್ ಹಾಗೆ ಇರ್ಬೇಕಲ್ಲ. ಸೊ ಅವ್ರಿಗೆ ಮತ್ತೆ ಅವ್ರಿಗೆ ಹೇಗಂತ ಹೇಳಿದ್ರೆ, ಈಗ ಒಂದು ವಿಷಯದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತಿದ್ರು ಕೂಡ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡು ಆಮೇಲೆ ಡಿಸಿಷನ್ ಕೊಡ್ತಾರೆ. ಈಗ ಅವ್ರಿಗೆ ಏನು ಒಂದು ವಿಷಯದಲ್ಲಿ ಗೊತ್ತಿಲ್ಲ ಅನ್ಕೊಳ್ಳಿ, ನಿಮಗೆಲ್ಲ ಗೊತ್ತಿದೆ, ನಿಮ್ಗೆ ಫ್ರೀ ಬಿಡಲ್ಲ ಅವ್ರು. ಆಮೇಲೆ ನಿಮ್ಗೆ ಗೊತ್ತಿದೆಯಲ್ಲ, ನಂಗೆ ಗೊತ್ತಿಲ್ಲಲ್ಲ ಅಂತಿಲ್ಲ, ಗೊತ್ತಿಲ್ದಿರೋ ವಿಷಯ ಅವ್ರು ತಿಳಿದು ಕಳ್ತು ಅದೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡಿ ಅದನ್ನ ಸರಿ ಮಾಡ್ತಾರೆ. ತುಂಬಾ ಒಂದು ಮೆಮೊರೇಬಲ್ ಏನೋ ಒಂದು ಫನ್ ಮೂಮೆಂಟ್ ಏನಾದ್ರು ನಡೆದಿರೋದಿದೆಯಾ? ತುಂಬಾ ಏನೋ ಯುನೀಕ್ ಆಗಿ ಆಗಿದೆಯಪ್ಪ ಈ ತರ ಅಂತ ನಿಮ್ಮ ಕಾಂತಾರದಲ್ಲಿ ಒಂದ್ಸರಿ ಆಗಿದೆ. ಫಸ್ಟ್ ಕಾಂತಾರದಲ್ಲಿ ಅದು ಜಿಪ್ ಬರುವಾಗ ನಾನು ನಡ್ಕೊಂಡ್ ಬರೋ ಸೀಕ್ವೆನ್ಸ್ ಇದೆಯಲ್ಲ, ಅದಕ್ಕೆ ನನ್ನ ಬಾಯಿ ಕೆಂಪಾಗ್ಬೇಕು ಅಂತ ಹೇಳಿ ರಿಷಭನ ಯಾವಾಗ ನೋಡಿದ್ರು ಬಿಡ ತಿಂತಾ ಇರ್ತಾರೆ. ರಿಯಲ್ ಆಗಿ ಬಿಡ ತಿಂತಾನೆ ಇರ್ತಾರೆ ಸೆಟ್ ಅಲ್ಲಿ. ಇವಾಗ ನಂಗೆ ಅಭ್ಯಾಸ ಆಗಿದೆ, ಆ ಟೈಮಲ್ಲಿ ನನ್ಗೆ ಅಭ್ಯಾಸ ಇರ್ಲಿಲ್ಲ. ಸೊ ನಾನ್ ಬಿಡ ಅಂತ ಅವ್ರು ಕೊಟ್ಟೆ. ಅದ್ರಲ್ಲಿ ಏನೋ ಒಂದು ಸರ್ಕಲ್ ಅದೇನಂದ್ರೆ ಹೇಳ್ತಾರಲ್ಲ, ಹಾಕಿರುವಂತ ಪಾನ್ ಏನಿದೆಯಲ್ಲ ಒಳಗಡೆ, ಅದು ಒಂದ್ಸರಿ ನಾರ್ಮಲ್ ಬೀಡ ಇದು ಸುಮ್ಮನೆ ಹಾಕ್ಬಿಟ್ಟು ಎಳ್ಳಡಿಕೆ ಹಾಕಿರ್ತಾರಲ್ಲ, ಆ ಅಡಿಕೆನಲ್ಲಿ ಒಂದು ಅಡಿಕೆ ಬರುತ್ತೆ ಡಿಫ್ರೆಂಟ್ ಟೈಪ್, ಅದು ತಲೆಗೆ ಬಿಡುತ್ತೆ ಕೆಲವು ಸರಿ. ಅದನ್ನ ನಂಗೆ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅವ್ರು ನಗರ್ತಾರೆ. ನಾನು ಹಿಂಗ್ ನಡ್ಕೊಂಡ್ ಬರ್ತಾ ಇದ್ದೀನಿ, ಹಿಂದ್ಗಡೆ ಜೀಪ್ ಬರ್ತಾ ಇದೆ, ನಾನು ಹೋಗಿ ಬಡ ಜೀಪ್ ಬಂದು ಅಚ್ಚು ಸರಿ ಏನೋ ಆಯ್ತು ನಿನಗೆ, ನಾನು ನೆಲದಲ್ಲಿದ್ದೀನಿ, ನನ್ಗೆ ಕಾಣಿಸ್ತಾನೆ ಇಲ್ಲ. ಅದೊಂದು ಅಲ್ಲಿ ನಡೆದಿತ್ತು. ಈ ಕಾಂತಾರದಲ್ಲಿ ಐ ವಾಸ್ ಟೋಟಲಿ ರಿಲೇಟೆಡ್ ಟು ದೈವದ ಸಂಬಂಧ ಅಲ್ಲ. ಸೊ ಅಲ್ಲಿ ಎಲ್ಲೂ ಕಾಮಿಡಿ ಮಾಡ್ಕೊಂಡಾಗ್ಲಿ ಅದಿಲ್ಲಿ ಯಾರು ಏನು ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ಶಿಸ್ತುಬದ್ಧವಾಗಿ ಇದು ಮಾಡ್ತಿದ್ರು. ಬೇರೆ ಟೈಮಲ್ಲಿ ಸೆಟ್ಟಲ್ಲಿ ಸುಮ್ಮನೆ ನಗಡ್ಕೊಂಡು ಖುಷಿಯಾಗಿರ್ತೀವಲ್ಲ, ಖುಷಿಯಾಗಿರ್ಲೇಬೇಕಲ್ಲಿ. ಯಾಕಂದ್ರೆ ಕೆಲವರೆಲ್ಲ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಅಲ್ಲಿ. 1 ವರ್ಷ 2 ವರ್ಷ ಎಲ್ಲ ಕೆಲಸ ಮಾಡಿದವರಿದ್ದಾರೆ. ನಾನು ಸ್ವಲ್ಪ ಕಮ್ಮಿ ಮಾಡಿದೆ ಅಲ್ಲಿ ಕೆಲಸ. ಬಟ್ ಕೆಲವರೆಲ್ಲ 1 ವರ್ಷ 2 ವರ್ಷದಿಂದ ಅಲ್ಲೇ ಇದ್ದವರೆಲ್ಲ. ನಾನೊಂದು 6 ಮಂತ್ ಕೆಲಸ ಮಾಡಿದ್ದೇನೆ. 6 ಮಂತ್. ನಿಮ್ಗೆ ಆ ಸೆಟ್ ಅಲ್ಲಿ ಕಂಪ್ಲೀಟ್ ಆಗಿ ತುಂಬಾ ಫೇವರೇಟ್ ಯಾರಿದ್ರು? ನನ್ನ ಸನಿಲ್ ಗೌತಮ್. ಯಾಕೆ ಅಂದ್ರೆ ನೀವು ವೈಬ್ ಮ್ಯಾಚ್ ಆಗ್ತಿತ್ತಾ ಅಥವಾ ವೈಬ್ ಮ್ಯಾಚ್? ಮತ್ತೆ ಮುಂಚೆಯಿಂದಲೂ ಪರಿಚಯ. ಒಂದು ಮೊಟ್ಟೆ ಕತೆ ಟೈಮ್ ಇಂದ ನಾವಿಬ್ರು ಜೊತೆಗಿದ್ದವರಲ್ವಾ. ಸೊ ಸೇಮ್ ಟೀಮ್, ಅಲ್ಲಿಂದ ಜೊತೆಗೆ ಬೆಳೆದವ್ರು ನಾವು. ಪಾತ್ ಬೇರೆ ಆಯ್ತು, ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿದೀವಿ, ಬಟ್ ಜೊತೆಗೆ ಬೆಳೆದವ್ರು. ಅಂದ್ರೆ ನಾವು ತುಂಬಾ ಮಾತಾಡ್ತೀವಿ, ತುಂಬಾ ಕಾಮಿಡಿ ಮಾಡ್ತಾ ಇರ್ತೀವಿ. ಆ ಸೆಟ್ ಅಲ್ಲಿ ನೈಟ್ ನಿದ್ದೆ ಬರಬಾರ್ದಲ್ಲ ನಮಗೆ. ಸೊ ನಾವಿಬ್ಬರೇ ಪಾರ್ಟ್ನರ್ಗಳಾಗಿದ್ದು. ಮತ್ತೆ ಆ ದೈವದ ಸೀಕ್ವೆನ್ಸ್ ಮಾಡುವಾಗ್ಲೂ ಅವರು ನನ್ನ ಪಕ್ಕದಲ್ಲಿ ಇರ್ತಾರೆ. ನನಗೆ ತುಂಬಾ ವಿಷಯವನ್ನ ರಿಷಭನ್ ಹತ್ರ ಹೇಳಕ್ ಆಗದೆ ಹೋದಾಗ ನಾನು ಸನಿಲ್ ಹತ್ರನೇ ಹೇಳೋದು, ಅವ್ರು ನೀನ್ ಹೇಳ, ನೀವ್ ಹೇಳಿ. ಆಮೇಲೆ ಲಾಸ್ಟ್ ಅವ್ರು ಹೀಗೆ ನೋಡ್ತಾರೆ, ಏನ್ರೋ ನಿಮ್ದು ಅಂತಾರೆ. ಆಮೇಲೆ ಮೆಲ್ಲಿಗೆ ಹೋಗಿ ಹೇಳುದು, ರಿಷಭನ್ ಅದೊಂದು ಹೀಗೆ ಮಾಡುವನ, ಅದನ್ನ ಸ್ವಲ್ಪ ದಿಕ್ಕ ಮಾಡಿ, ಚಂದ ಉಂಟಲ್ಲ ಮಾಡುವ ಅಂತ ಹೇಳ್ತಾರೆ. ಖುಷಿ ಆಯ್ತದೆ ಅಂತ ಹೇಳಿ ನಾನು ಆಮೇಲೆ ಬಂದು ಕುತ್ಕೊಳ್ಳೋದು. ಇಲ್ಲ ಕೆಲವು ವಿಷಯ ನನ್ಗೆ ಹೇಳಿಕೆ ನಾನು ಡೈರೆಕ್ಟ್ ಆಗಿ ಹೋಗೋದೇ ಇಲ್ಲ ಅವ್ರ ಹತ್ರ. ಅವರೇ ಕರ್ದು ಈಗ ತಿರುಗಿ ಸ್ವರಾಜ್ ಓಕೆನಾ, ಇದು ಓಕೆನಾ ಏನಂತ ಕೇಳಿದ್ರೆ ಹೇಳ್ತೇವೆ. ಇಲ್ಲ ಕೆಲವು ಸರಿ ನಾವೇ ಧೈರ್ಯ ಮಾಡ್ಕೊಂಡು ಅದು ಆಗೋದೇ ಇಲ್ಲ ಅಂತ ಹೇಳಿದಾಗ ನಾನು ಹೋಗಿ ಹೇಳ್ತೇನೆ. ಅವ್ನು ಸನಿಲ್ ನನ್ನನ್ನು ಎದುರ್ತಾರೆ, ನೀವು ಹೋಗಿ ಹೇಳು, ಸರಿ ಬರೋದಿಲ್ಲ ಅಂತ ಹೇಳು ಅಂತ ಹೇಳಿ. ನಾನು ಅಯ್ಯೋ ನೀವ್ ಹೋಗಿ ಅಂತ ಹೇಳಿ ನಾನು ಅವ್ರನ್ನ ಕಳಿಸ್ತಾ ಇದ್ದೆ. ಆಮೇಲೆ ಅವ್ರಿಗೆ ಗೊತ್ತಾಗಿ ಅವರ ತಿರುಗಿ ನಡೆದು ಏನ್ರೋ ನಿಮ್ದು ಅಂತ. ಏನಿಲ್ಲ, ನಾ ಅದೊಂದು ಸ್ವಲ್ಪ ಕಾಲು ಸ್ವಲ್ಪ ಅದನ್ನ ಹೇಳತ್ತಾರೆ ನನ್ನ ಹತ್ರ ಅಂತ ಹೇಳ್ತಾರೆ. ಲೈಕ್ ಏನ್ ಬೇಕಾದ್ರೂ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಪರ್ಫೆಕ್ಷನ್ಸ್ ಮುಖ್ಯ, ಇಂಪಾರ್ಟೆಂಟ್. ಹೌದು. ಆಮೇಲೆ ಕೆಲವು ಸರಿ ನಾವು ಧೈರ್ಯದಿಂದ ಹೇಳ್ದೇ ಇದ್ರೆ ಅವ್ರು ಬಂದು ಆಮೇಲೆ ಮಾಡಿಟ್ರು, ಸರಿಯಾಗಿಲ್ಲ ತಾನೆ ಇದು, ಹೇಳಿಲ್ಲ ನೀನು ಅಂತ ಹೇಳ್ತಾರೆ. ಆಮೇಲೆ ಅದು ಹೇಳಕಂತ ಬಂದೆ ಹಾಗೆ ಹೇಗೆ ಅಂತ ಹಂಗೆಲ್ಲ ಮಾಡಬಾರ್ದು, ಅಲ್ಲೇ ಹೇಳ್ಬೇಕು ನೀನು. ಸರಿ. ನಿಜ. ಆ ಕಾಡ್ ಹೇಗಿತ್ತು? ಕಾಡ್ ದಟ್ಟವಾದ ಅರಣ್ಯ. 2 ಕಾಂತಾರದಲ್ಲೂ ಕೂಡ ಆ ಕಾಡಿನ ಅನುಭವ ಏನಾದ್ರು ಇದೆಯಾ? ಫಸ್ಟ್ ಕಾಂತಾರದ್ದು ಹೇಗಿತ್ತು ಅಂತ ಹೇಳಿದ್ರೆ, ಅದು ಒಂಥರ ಕಾಡು, ನಾರ್ಮಲ್ ಒಂದು ದೊಡ್ಡ ಕಾಡು. ಅಲ್ಲಿಗೊಂದು ಹೋಗ್ಲಿಕ್ಕೆ ಒಂದು ಸ್ವಲ್ಪ ತುಂಬಾ ಕಷ್ಟ ಪಡ್ತಾ ಇದ್ವಿ. ಈ ಸರಿ ಏನಂತ ಹೇಳಿದ್ರೆ ಕಷ್ಟ ಇತ್ತು, ಆದ್ರೂ ಈ ಸರಿ ರೋಡ್ ಮಾಡಿರೋದು ಅದಕ್ಕೆ. ಎಕರೆ ಜಾಗವನ್ನ ತಕೊಂಡು, ಆ ಕಾಡನ್ನ ತಕೊಂಡು ಅಲ್ಲಿ ಕಾಲ್ದಾರಿಲಿ ಹೋಗಿ ಇವ್ರ ಲೊಕೇಶನ್ ಎಲ್ಲ ನೋಡ್ಬಿಟ್ಟು ಈಗ ಅದಕ್ಕೆ ರೋಡ್ ಮಾಡಿದ್ದಾರೆ. ಬಟ್ ಆ ರೋಡ್ ಏನಂತ ಹೇಳಿದ್ರೆ ಫುಲ್ ಮಣ್ಣಲ್ಲಿ ಮಾಡಿರುವಂತದಲ್ವಾ. ನಿಮ್ಗೆ ಮಳೆಗಾಲದಲ್ಲಿ ನಾವೇನಾದ್ರೂ ಅಲ್ಲಿ ಸೆಟ್ ಅಲ್ಲಿ ಇರೋ ಮಳೆ ಬಂದ್ರೆ ಯಾವ ಗಾಡಿಯು ಕೆಳಗಡೆ ಇಳಿಯಲ್ಲ. 100 ಗಾಡಿಗಳಿರುತ್ತೆ, 52 TT, ಆಮೇಲೆ ಅಷ್ಟು ಕ್ಯಾರವನ್ಗಳು, ಆಮೇಲೆ ಅಷ್ಟು ಕಾರ್ಗಳು, ಒಬ್ಬೊಬ್ಬ ಆರ್ಟಿಸ್ಟ್ಗೂ ಒಂದೊಂದು ಕಾರ್ಗಳಿರುತ್ತೆ ಅಲ್ಲಿ. ಅಷ್ಟು ಗಾಡಿಗಳು ಕೆಳಗಡೆ ಇಳಿಯಲ್ಲ. ಸಪೋಸ್ ಏನಾದ್ರು ನೈಟ್ ಮಳೆ ಬಂದಿದ್ರೆ ಯಾವ ಗಾಡಿಗಳು ಮೇಲೆ ಹತ್ತಲ್ಲ.
ಅಯ್ಯೋ ಗಾಡಿ ಹೀಗೆ ಹೌದು, ಮಣ್ಣಿನ road ಅಂದ್ರೆ problem. ತುಂಬಾ ಕಷ್ಟ ಮಾಡ್ತಿತ್ತು. ಮತ್ತೆ ಕೆಲವು ಜಾಗದಲ್ಲಿ ಅದು ಹೇಳ್ತಾರಲ್ಲ ಲೀಚಸ್, ಅದೆಲ್ಲ ಇತ್ತು ಆ ನೀರಿನ ಜಾಗದಲ್ಲೆಲ್ಲ. ಹಾವುಗಳಿತ್ತು ನೀರಿನ ಜಾಗದಲ್ಲಿ. ಸೆಟ್ನವರು ಅಂದ್ರೆ ನಾವೆಲ್ಲ ಹೋಗ್ಬಿಡ್ತೀವಿ, ಈ ಸೆಟ್ನವರು ಆ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಕ್ಲೀನ್ ಎಲ್ಲ ಮಾಡ್ಕೊಂಡು ಸೆಟ್ ಮಾಡಿ ಎಲ್ಲ ಇಡಬೇಕು. ಒಂದೇ ಲೈಟ್ ಆಫ್ ಆದ್ಮೇಲೆ ಅದ್ ಹೆಂಗ್ ಕೆಲಸ ಮಾಡ್ತಾ ಇದ್ರು ಆ ಕಾಡಲ್ಲಿ ದೇವರಾಣ ನಂಗೆ ಗೊತ್ತಿಲ್ಲ. ಕತ್ಲೆ ಆಗ್ಬಿಡುತ್ತಲ್ಲ ಫುಲ್. ಜನರೇಟರ್ ಆಫ್ ಆದ್ಮೇಲೆ ಇವ್ರ ಮೊಬೈಲ್ ಏನೋ ಇಟ್ಕೊಂಡು ಅದ್ರಲ್ಲೇ ಮಾಡ್ಬೇಕು ತಾನೆ, ಇವ್ರ ಲೈಟ್ ಇಟ್ಕೊಂಡು ಅದ್ರಲ್ಲೇ ಮಾಡ್ಬೇಕು. ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಸೆಂಟ್ರಲ್ ಮಳೆ ಬಂದಾಗಂತೂ ಫುಲ್ ಆ ಜಾಗನೇ ಒಂಥರ ಹೂದೋಟ ಏನಿದೆಯಲ್ಲ, ಈಶ್ವರನ ಹೂದೋಟ ಫುಲ್ ಕೆಸರಾಗ್ಬಿಡುತ್ತೆ. ಅದು ನೆಕ್ಸ್ಟ್ ಮ್ಯಾಚ್ ಮಾಡ್ಬೇಕು ಅಂತ ಆ ಲೆವೆಲ್ ಮ್ಯಾಚ್ ಮಾಡ್ಬೇಕು ಅವರು. ಸೊ ಅದನ್ನ ನೀಟಾಗಿ ಮಾಡ್ತಾರೆ. ದೇವರ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಲ್ಲಿ ಎಲ್ಲವನ್ನ. ಅಂಡ್ ಇಟ್ ವಾಸ್ ಅದೇ ಹೇಳಿದ್ನಲ್ಲ, ಇಟ್ಸ್ ವಾಸ್ಟ್ ಕ್ಯಾನ್ವಸ್. ಅಷ್ಟು ಜನ ಅಲ್ಲಿ ಕುತ್ಕೊಂಡಿರ್ತಾರೆ, ಇಲ್ಲಿ ಕುತ್ಕೊಂಡಿರ್ತಾರೆ, ಅಲ್ಲಿ ಇಲ್ಲಿ ಎಲ್ಲಾ ಜಾಗದಲ್ಲೂ ಒಂದು ಕುತ್ಕೊಂಡು ನಮ್ಗೆ ಒಳಗಡೆ ಹೋದ್ರೆ ಅವರ ಊರಿಗೆ ಬಂದು ನಾವು ಶೂಟ್ ಮಾಡ್ತಾ ಇದೀವಿ ಅನ್ನೋ ಭಾಸವಾಗುತ್ತೆ. ಒಂದು ತುಳುನಾಡಿನ ಸಂಸ್ಕೃತಿಯನ್ನ ತಿಳಿದಿರುವಂತಹ ನಾನು ಕಾಂತಾರ ಬರುವಾಗ ಅದನ್ನ ತುಂಬಾನೇ ಇಷ್ಟಪಟ್ಟೆ. ಅದಾದ್ಮೇಲೆ ಅದನ್ನ ಇಷ್ಟಪಟ್ಟು ನಾನು ಅನ್ಕೊಂಡೆ ಸರಿ ನಮ್ಮ ದೈವಗಳನ್ನ ಎಲ್ರಿಗೂ ಕೂಡ ತಿಳಿಸ್ತಾರೆ ದೈವಗಳ ಬಗ್ಗೆ ಅನ್ನೋದು. ನೆಕ್ಸ್ಟ್ ಅದರ ಬಗ್ಗೆ ತುಂಬಾನೇ ವಿಚಾರಗಳು ಬಂತು. ಅದಾದ್ಮೇಲೆ ಕಾಂತಾರ ಚಾಪ್ಟರ್ 1 ಬಂದಾಗ್ಲೂ ಕೂಡ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಈ ಬಾರಿ ದೈವಗಳನ್ನ ತೋರ್ಸೋದಿಲ್ಲ ಮೇ ಬಿ, ಆದ್ರೂ ನಂಗೊಂದ್ಸಲ ನಾನು ಸಿನಿಮಾವನ್ನ ನೋಡ್ಬೇಕು ಅಂತ. ನಾನು ಕಾಂತಾರವನ್ನ ಸಂಭ್ರಮಿಸ್ತೇನೆ, ಆ ತುಳು ಸಂಸ್ಕೃತಿ ಗೊತ್ತಿದ್ರು ಕೂಡ. ಬಟ್ ನನ್ಗೆ ಏನಿದೆ ಅಂದ್ರೆ ಒಂದ್ ಬೇಜಾರಿದೆ, ಇದು ಬೇಡ ಇತ್ತು ಅನ್ಸುತ್ತೆ, ದೈವ ತೋರಿಸಬಾರ್ದಿತ್ತು ಅನ್ಸುತ್ತೆ. ಅದು ಸಿನಿಮಾದಿಂದ ಆಗಿದ್ಯೋ, ಜನಗಳಿಂದ ಆಗಿದ್ಯೋ, ಅಥವಾ ಯಾವ ವಿಚಾರದಿಂದ ಆಗಿದ್ಯೋ, ಬಟ್ ಆ ಬೇಜಾರಿದೆ. ನನ್ನಂತೆ ಬೇಜಾರು ಪಡ್ಕೊಂಡ ತುಂಬಾ ಜನ ಇದ್ದಾರೆ. ಅಂತ ಬೇಜಾರಾಗಿರೋ ಮನಸ್ಸುಗಳಿಗೆ ಹೇಗೆ ಸಂತೈಸ್ತೀರ ನೀವು? ನಾನೊಂದು ಹೇಳ್ತೇನೆ ನಿಮಗೆ. ಆಕ್ಚುಲಿ ತುಂಬಾ ಒಳ್ಳೆ ಕ್ವಶನ್ ನಿಮ್ದು. ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಅದರಿಂದ 1000 ಜನಕ್ಕೆ ಒಳ್ಳೇದಾಗ್ತಿದೆ ಅಂತ ಅನ್ಕೊಳ್ಳುವ. ನಾನೊಂದು ಹೇಳ್ತೇನೆ, ನಾವು ಮಾಡಿರುವಂತ ಸಿನಿಮಾ ಬಂದ ಮೇಲೆ ಬೇರೆಯವರು ಏನು ಅನುಕರಣೆ ಮಾಡ್ತಾ ಇದಾರೆ ಅದು ಖಂಡಿತವಾಗಲೂ ಇಡೀ ನಮ್ಮ ತಂಡ ತುಂಬಾ ಕೋಪದಲ್ಲಿದ್ದಾರೆ. ನಾವೇ ಇದೀವಿ. ನಮ್ಗೆ ಎಲ್ಲಿ ಆದ್ರೂ ನಾವು ಥಿಯೇಟರ್ ಹೋದಾಗ ಏನಾದ್ರೂ ನಮ್ಮ ಮುಂದೆ ಏನಾದ್ರೂ ಆತರ ಮಾಡಿದ್ರೆ ನಾವೇ ಹೊಡಿತೀವಿ ಅಂತ ಬೇಕಿದ್ರೆ ಆತರ ನನಗೂ ಕೋಪ ಬರ್ತಾ ಇದೆ. ದೈವಾರಾಧನೆ ಅನ್ನೋದು ನಮ್ಮ ಒಳಗಡೆ ಇರುವಂತದ್ದು. ಸಿನಿಮಾದಲ್ಲಿ ನಾವು ಮಾಡುವಾಗ ಶ್ರದ್ಧಾ ಭಕ್ತಿ ಎಲ್ಲವನ್ನು ಮಾಡಿ ಒಂದು ನಾರ್ಮಲಿ ನಾವು ಅನ್ಕೊಂಡು ಯಾವುದೇ ಒಂದು ನಾನೊಂದು ಇನ್ನೊಂದು ಹೇಳ್ತೇನೆ, ನೀವು ರೋಡಿಗಿಳಿದು ಮಾಡುವಂತದ್ದು ದೈವಾರಾಧನೆಗಳಲ್ಲ, ಕರೆಕ್ಟಾ? ನೀವು ಅದಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ನಮ್ಮದನ್ನ ನೋಡಿದಾಗ, ಈಗ ನಮ್ಮ ಕಾಂತಾರದಲ್ಲಿ ನಾವು ಮಾಡಿದ್ದನ್ನು ನೋಡಿದಾಗ ನಿಮ್ಗೆ ಇಲ್ಲಿ ಆದ್ರೂ ದೈವಕ್ಕೆ ಧಕ್ಕೆ ತಂದಂತ ವಿಷಯಗಳು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇಟ್ ವಾಸ್ ಅ ಪ್ಯೂರ್ ದೇವರಾಧನೆ. ಆದ್ರೆ ಮಾಡಿದ್ದು ನಾವು ಅನ್ನೋದು ಮಾತ್ರ ಇಲ್ಲಿ ವಿಷಯ ಇರೋದು. ಕಲಾವಿದರಾಗಿ ನಾವು ಮಾಡಬಾರ್ದಾಗಿತ್ತು, ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರೇ ಮಾಡಬೇಕಿತ್ತು ಅನ್ನೋದು ವಿಷಯ. ಸಿನಿಮಾದಲ್ಲಿ ತೋರಿಸಬಾರ್ದಾಗಿತ್ತು, ಎಲ್ಲಿಯೋ ಒಂದು ಜಾಗದಲ್ಲಿ ಎಲ್ಲಿ ನಡೆಯುತ್ತೆ ದೈವಾರಾಧನೆ ಅಲ್ಲಿ ಮಾತ್ರ ನಡೀಬೇಕು, ನಾವು ತೋರಿಸಬಾರ್ದು ಅನ್ನೋ ವಿಷಯ. ಬಟ್ ನಾವು ತೋರಿಸಿದಾದ ಮೇಲೆ ಎಷ್ಟು ಬೇರೆ ಬೇರೆ ಊರಿನಲ್ಲಿ ಇದ್ದವರೆಲ್ಲ ಇಲ್ಲಿದ್ದ ದೇವಸ್ಥಾನಗಳು ಬಂದಿದ್ದಾರೆ, ಎಷ್ಟು ದೇವಸ್ಥಾನಗಳು ಜೀವನೋದ್ಧಾರ ಆಗಿದೆ, ಎಷ್ಟು ಜನ ಊರಲ್ಲಿ ಅಂದ್ರೆ ಫಾರಿನ್ ಕಂಟ್ರಿಲಿ ಕುತ್ಕೊಂಡು ಬರೋದೇ ಇಲ್ಲ ಇನ್ನು ಇಲ್ಲಿಗಂತ ಅಂದವರು ಕೂಡ ಸಿನಿಮಾವನ್ನ ಅಲ್ಲಿ ನೋಡಿ ಇಲ್ಲಿಗೆ ಬಂದಿದಾರಲ್ವಾ. ಯಾವುದೋ ಒಂದು ಸಿನಿಮಾವನ್ನ ನೋಡಿ ರೊಚ್ಚಿಗೆದ್ದು ಏನೋ ಒಂದು ಅಂದ್ರೆ ಕೊಲ್ಲೋ ಸೀನ್ ಆಗಲಿ ಏನೋ ಒಂದು ನೋಡಿ ಆತರ ಮರ್ಡರ್ ಮಾಡಿರ್ತಾರೆ, ಇಲ್ಲ ಸ್ಕ್ಯಾಮ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ಸ್ಕ್ಯಾಮ್ ಮಾಡಿರ್ತಾರೆ. ಬಟ್ ಈ ಸಿನಿಮಾ ಇಟ್ ಮೇಡ್ ದೆಮ್ ಟು ಫೀಲ್ ಡಿವೈನಿಟಿ ಅಲ್ವಾ. ಅವ್ರಿಗೆ ಡಿವೈನ್ ಫೀಲ್ ಆಗಿದೆ, ಅವರು ಆ ಸಿನಿಮಾವನ್ನ ನೋಡಿ ಕೈ ಮುಗಿದಿದ್ದಾರೆ. ಥಿಯೇಟರ್ ಅಲ್ಲಿ ಯಾರು ಕೈ ಮುಗಿತಾರೆ? ಅಷ್ಟೊಳಗಡೆ ಅವ್ರು ನುಗ್ಗಿದೆ, ಅಷ್ಟೊಳಗಡೆ ಹೋಗಿದೆ. ಈ ಸರಿ ಯಾಕೆ ಮಾಡ್ಬೇಕಿತ್ತು ಅಂತ ತುಂಬಾ ಜನದ ಪ್ರಶ್ನೆ ಇದೆ. ಸಿನಿಮಾ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಎಂಡ್ ಆಫ್ ದ ಮೂಮೆಂಟ್ ಇಟ್ ಆಸ್ ಸಮಥಿಂಗ್. ನಾವು ಮಾಡ್ಕೊಂಡು ಹೋಗೋದಲ್ಲ ಅದು. ನಮಗೆ ಆಕ್ಚುಲಿ ನೋಡಿದ್ರೆ ನಿಮ್ಗೆ ಎಂಡ್ ತನಕನೂ ದೈವದ ವಿಷಯನೇ ಇರ್ಲಿಲ್ಲ. ಆದ್ರೆ ಸೆಂಟರ್ ಅಲ್ಲಿ ಆ ಕೋಲದ ವಿಷಯ ನಾವು ಇಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸರಿ ದೈವದ ವಿಷಯ ಆಗ್ಬೇಕು ಅಂತಿದ್ರೆ ದೈವ ಬರೀ ಅಶರೀರವಾಣಿಯ ಕೇಳ್ಕೊಂಡು ಹೋದ್ರೆ ನಿಮ್ಗೆ ಅದು ಬೋಗಸ್ ಅಂತ ಅನಿಸ್ಬಿಡುತ್ತೆ ಸಿನಿಮಾದಲ್ಲಿ. ಕರೆಕ್ಟ್ ಅಲ್ವಾ? ಕಲ್ಲಿನ ಮುಂದೆ ಹೋಗಿ ಬೆರ್ಮೆ ಅನ್ನೋ ಒಂದು ಕ್ಯಾರೆಕ್ಟರ್ ಕಲ್ಲಿನ ಮುಂದೆ ಹೋಗಿ ಕೇಳ್ತಾ ಇರುವಾಗ ಯಾವುದೋ ಒಂದು ಅಲ್ಲಿ ಮಾನಿಚುಡೋ ಇಲ್ಲ ದೈವಾರಾಧನೆ ಏನೋ ಒಂದು ಬರ್ಬೇಕಲ್ಲಿ. ಮುಂಚೆದಲ್ಲಿ ಇದ್ದದ್ದು ಕಟ್ಟ ಅದೇ ಅಲ್ವಾ, ಅದನ್ನೇ ತೋರಿಸ್ತಾ ಇರೋದಿಲ್ಲ. ಅಲ್ಲಿ ಏನಾದ್ರು ಅಂದ್ರೆ ದೈವಗಳಿಗೆ ಏನು ಅಲ್ಲಿ ಅಪಹಾಸ್ಯ ಆಗಿದ್ದಿದ್ರೆ ಅಲ್ಲೇ ಸಿನಿಮಾ ನಿಲ್ತಾ ಇತ್ತಲ್ಲ. ಯಾಕೆ ಸಿನಿಮಾ 1000 ಕೋಟಿ ಮಾಡ್ತಾ ಇದೆ, ಯಾಕೆ ಸಿನಿಮಾ 500 ಕೋಟಿ ಮಾಡ್ತಾ ಇದೆ? ಆದ್ರೆ ನಮ್ಗೆ ಹೇಳ್ತಾರೆ ನಾವು ದೈವವನ್ನ ಇಟ್ಕೊಂಡು ದುಡ್ಡು ಮಾಡಿದವರು ಅಂತ ಹೇಳಿ. ಅದು ನಿಜವಾಗ್ಲೂ ತಪ್ಪದು. ದೈವ ನಮ್ಮಿಂದ ಏನೋ ಮಾಡಿಸ್ತಾ ಇದೆ, ನಾವು ಮಾಡ್ತಾ ಇದೀವಿ. ನಾವು ಎಷ್ಟೋ ಜಾಗದಲ್ಲಿ ಹೆದರ್ಕೊಂಡು ಹೋಗಿ ಎಷ್ಟೋ ಜಾಗದಲ್ಲಿ ಕೈ ಮುಗ್ದವ್ರು. ನಾವು ಅದನ್ನ ಆಚರಣೆ ಮಾಡುವಾಗ ಆಮೇಲೆ ನಮ್ಗೆ ಏನು ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಅಷ್ಟೆಲ್ಲ ರಿಚುವಲ್ಸ್ ಮಾಡಿದಾರೆ ಅಲ್ಲಿ. ಯಾಕೆ ನಾವು ಅದನ್ನ ಮಾಡ್ಬೇಕು? ನಾವು ಅವ್ರ ತರನೇ ಈಗ ರೋಡಲ್ಲಿ ಹೋಗಿ ಏನೇನು ಮಾಡ್ಕೊಂಡಿದಾರಲ್ಲ, ಅವ್ರ ತರನೇ ಮಾಡ್ಕೊಂಡಿದ್ರೆ ನಮ್ಮ ಸಿನಿಮಾ ಕಾಂತಾರ ಈ ಕಾಂತಾರ ಬಿಡಿ ಆ ಕಾಂತಾರನು ಬರ್ತಾ ಇರ್ಲಿಲ್ಲ.
ದೈವಗಳಿಗೆ ಸಿನಿಮಾ ನಿಲ್ಲಿಸೋದು ಇಷ್ಟು ಚಿಕ್ಕ ವಿಷಯ ಅಲ್ವಾ? ನಿಜ ನಿಜ. ಸಿನಿಮಾದ ಸಮಸ್ಯೆ ಏನಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಇಷ್ಟು ಜನಕ್ಕೆ ಖುಷಿಯಾಗಿದೆ, ಇಷ್ಟು ಜನಕ್ಕೆ ಒಳ್ಳೇದಾಗಿದೆ. ಸಿನಿಮಾ ಅಲ್ಲೆಲ್ಲ ನಾರ್ತಲ್ಲೆಲ್ಲ ಈ ವಿಷಯಗಳ ಬಗ್ಗೆ ಚರ್ಚೆಗಳೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸಂಬಂಧ ಇಲ್ಲ. ಬಟ್ ಭಕ್ತಿ ಇದೆ ಅವ್ರಿಗೆ. ಇವಾಗ ನಮ್ಮ ಹತ್ರ ಕೆಲವು ಫೋನ್ ಮಾಡಿದ್ರೆ ನಿಮ್ ಕಾಂತಾರದ ಪಂಜುರ್ಲಿ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ನಾವು ಅವ್ರಿಗೆ ಹೇಳ್ತೀವಿ, ಇಲ್ಲ ಕಾಂತಾರದ ಪಂಜುರ್ಲಿ ಅಂತ ಏನೂ ಇಲ್ಲ. ಪಂಜುರ್ಲಿ ದೈವ ಬೇರೆ ಬೇರೆ ಹೆಸರನ್ನು ಪಡ್ಕೊಂಡು ಇಲ್ಲಿದೆ, ನಿಮ್ಗೆ ಬಂದ್ರೆ ಇಲ್ಲಿ ದೈವರ ಅದನ್ನು ನೋಡ್ಬೇಕು ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿರೋರಿಗೆಲ್ಲ ಇಲ್ಲಿ ಸಂಸ್ಕೃತಿ ಇದೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಇಲ್ಲಿರೋರಿಗೆ ಅದು ನೋವಾಗ್ತಿರೋದು ನಮಗೂ ಗೊತ್ತು, ನನಗೂ ತುಂಬಾ ನೋವಾಗಿದೆ ಆ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ಎಂಡ್ ಆಫ್ ದ ಡೇ ಹೌದು ನೀವು ಹೇಳ್ತಿರೋದಂತೂ ನಿಜ ಆಗ್ತಾ ಇದೆಯಾ ಇಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಇಂಥ ನನ್ನ ಮಕ್ಳಿಗೆ ಹೆಂಗೆ ಹೇಳಿ ನಾವು ಡಿಸ್ಕ್ಲೇಮರ್ ಅಲ್ಲಿ ಹಾಕ್ತಿವಿ, ಸಿನಿಮಾದು ಫಸ್ಟ್ ಅಲ್ಲೇ ಹಾಕ್ಬಿಟ್ಟಿದೀವಿ, ಫಸ್ಟ್ ಅಲ್ಲೇ ಬಂದಿದೆ ಅದು. ಯಾಕಂತ ಹೇಳಿದ್ರೆ ಯಾರು ಅನುಕರಣೆ ಮಾಡಕೋಬೇಡಿ, ತಿರ್ಚಕೋಬೇಡಿ, ಅದು ಮಾಡಕೋಬೇಡಿ, ಇದು ಮಾಡ್ಕೋಬೇಡಿ, ಎಲ್ಲವನ್ನೂ ಹೇಳಿದ್ದೇವೆ. ನಾವು ಹೇಳಿದ್ರು ನೀವು ಮಾಡ್ತಾ ಇದೀರ. ಮತ್ತೆ ಅದ್ರಲ್ಲಿ ಇನ್ನೊಂದು ವಿಷಯ, 2 ವಾರ ಏನೋ ಆದ್ಮೇಲೆ ಒಂದು ಪೋಸ್ಟರ್ ಬಂತು, ಹೊಂಬಾಳೆ ಫಿಲ್ಮ್ಸ್ ಮತ್ತು ರಿಷಬ್ ಶೆಟ್ಟಿ ಅವರು ಹಾಕಿರುವಂತದ್ದು, ಯಾರು ಅನುಕರಣೆ ಮಾಡಬೇಡಿ ಅಂತ. ಅದಕ್ಕೆ ತುಂಬಾ ಟ್ಯಾಕ್ಸ್ ನೋಡಿದೆ. ಮೊದಲು ಸ್ವರಾಜ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅಂತ ಹೇಳಿದ್ರು. ಅವರ ನೋವನ್ನ ವ್ಯಕ್ತಪಡಿಸೋದ್ರಲ್ಲಿ ಅವ್ರದ್ದೇನು ಇಲ್ಲ, ವಾಕ್ ಸ್ವಾತಂತ್ರ್ಯ ಅವರಿಗೆ ಏನ್ ಬೇಕಾದ್ರೂ ಹೇಳ್ಬೋದು. ನನಗೆ ಅದರಲ್ಲಿ ಪ್ರಾಬ್ಲಮ್ಗಳೇ ಇಲ್ಲ. ನನಗೆ ಇವಾಗ ಯಾರೆಲ್ಲ ಏನ್ ಹೇಳ್ತಾ ಇದಾರೆ, ಕೆಲವರೆಲ್ಲ ವೈಯಕ್ತಿಕವಾಗಿ ಹೇಳ್ತಾ ಇದಾರೆ, ಅದು ನಾನು ಅದ್ರ ಕಿವಿಗೆ ಆಗ್ತಿಲ್ಲ. ಕೆಲವರು ಹೇಳೋದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಇಟ್ ವಾಸ್ ನಾಟ್ ಲೈಕ್ ನಾವು ಸರಿ ಅವರು ಸರಿ ಆ ತರ ಆಗ್ಬಿಟ್ಟಿದೀವಿ ಅಷ್ಟೇ. ಓಕೆನಾ, ನಮ್ಗೆ ನಾವು ಮಾಡಿರುವಂತ ಸರಿ, ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅನ್ನೋದು. ನಾವು 1000 ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗಿ 2 ಜನ ಅಲ್ಲಿ ನಮ್ಮಿಂದ ತಪ್ಪದಾರಿಗೆ ಇಳಿದಿದ್ದಾರೆ ಅಲ್ಲಿ ಅಂತ ಹೇಳಿದಾಗ ನಮಗೂ ಬೇಜಾರಾಗ್ತಿದೆ. ಸೊ ನೀವ್ ಹೇಳ್ತಿರೋದು ಸರಿ, ನೀವು ಯಾಕೆ ಹಂಗೆ ಹೇಳಕ್ ಹೋದ್ರಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೀವ್ ಹೇಗ್ ದೈವವನ್ನ ನಂಬ್ತಿರೋ ನಾವು ದೈವ. ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ, ನನಗೆ ಅದು ಗೊತ್ತಾಗ್ತಿಲ್ಲ. ಎಲ್ಲಿಯಾದ್ರೂ ದೇವಿದ್ ಮೂವಿ ಬಂದಾಗ, ಇಲ್ಲ ಮೊನ್ನೆ ನರಸಿಂಹ ಬಂತು, ಯಾರು ನರಸಿಂಹನ ವೇಷ ಹಾಕೊಂಡು ಯಾಕೆ ರೋಡಲ್ಲಿ ಹೋಗ್ಲಿಲ್ಲ ಅಂತ ನೋಡ್ತಾ ಅವರಿಗೆ ದೈವಗಳು ಒಂದೇ ಅಂತ ಹೇಳಿದಾಗ, ಅವ್ರು ಅಲ್ಲಿ ಹೋಗಿ ನರಸಿಂಹನ ವೇಷ ಹಾಕೊಂಡು ಹಿರಣ್ಯಕಶ್ಯಪನ ಕೊಳ್ಳೋ ತರ ಇದರ ಥಿಯೇಟರ್ ಮುಂದೆ ಮಾಡ್ಬೋದಿತ್ತಲ್ಲ. ಅದನ್ನೆಲ್ಲೂ ಅವ್ರು ಮಾಡ್ತಾ ಇಲ್ಲ. ಬೇರೆ ಯಾವುದೇ ಒಂದು ಸೀಕ್ವೆನ್ಸ್ ಬಂದಾಗ್ಲೂ ನಾನು ನೋಡಿದ್ದೀನಿ, ಯಾವುದೇ ಒಂದು ಯುಗ ದೇವರ ಸಿನಿಮಾ ಎಷ್ಟು ಬಂದಿರ್ಬೋದು, ಎಷ್ಟೋ ಬಂದಿದೆ. ಯಾರು ಆ ದೇವರ ಸಿನಿಮಾ ಬಂದಾಗ ಆ ವೇಷಗಳು ಹಾಕೊಂಡು ಥಿಯೇಟರ್ ಹತ್ರ ಹೋಗಿದ್ದು ನಾನು ನೋಡ್ಲಿಲ್ಲ. ಮಾಡ್ಬೋದಿತ್ತಲ್ಲ ಅವರಿಗೆಲ್ಲ. ಬಟ್ ಇದನ್ನ ಮಾತ್ರ ಯಾಕೆ ಅಷ್ಟು ರೀತಿಯಲ್ಲಿ ತಗೊಳ್ತಾ ಇದ್ದಾರೆ? ಅದ್ ಯಾರನ್ನಂತ ಹಿಡಿಯೋದು ಹೇಳಿ? ಸೋಷಿಯಲ್ ಮೀಡಿಯಾ ಇವಾಗ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಗೆ ಸಿಗ್ತಾ ಇದೆ ಅದು. ಯಾರಾದ್ರೂ ಹಾಕಿದ ಕೂಡಲೇ ಈಗ ಟ್ಯಾಗ್ ಲೈನ್ ಕಾಂತಾರ ಅಂತ ಹಾಕ್ಬಿಡ್ತಾರೆ. ಅದರಿಂದ ನಮ್ಗೆ ಬೇಗ ಸಿಗುತ್ತೆ ನಮ್ಗೆ. ಸೊ ಇಲ್ಲಾಂದ್ರೆ ನನ್ನ ಯಾರಾದ್ರೂ ಟ್ಯಾಗ್ ಮಾಡಿದ್ರೆ, ರಿಷಭನ ಯಾರು ಟ್ಯಾಗ್ ಮಾಡಿದ್ರೆ ನಮ್ಗೆ ಬೇಗ ಸಿಕ್ಬಿಡುತ್ತೆ. ನಮ್ಗೆ ಸಿಕ್ಕಿದ್ದನ್ನೆಲ್ಲ ನಾವು ಡಿಲೀಟ್ ಮಾಡಿಸ್ತಾ ಇದೀವಿ. ಬಟ್ ಈಗ ಯಾರೋ ಒಬ್ಬ ರೋಡಲ್ಲಿ ಕುಣಿತಾ ಇದೆ ಅಂತ ಹೇಳಿದ್ರೆ 1000 ಮೊಬೈಲ್ ಓಪನ್ ಆಗಿರುತ್ತೆ. ಆ 1000 ಮೊಬೈಲ್ ಅಲ್ಲೂ ಅಲ್ಲೂ ಇದಿರುತ್ತೆ. ಅವ್ರವ್ರು ಕೆಲವ್ರದೆಲ್ಲ ನಾವು ನೋಡ್ತೀವಿ, ಅವರು ಇಷ್ಟ ತನಕ ವಿಡಿಯೋನ ಹಾಕಿರಲ್ಲ, ರೀಲ್ಸ್ ಅಲ್ಲಿ ಇದನ್ನ ಹಾಕಿರ್ತಾರೆ ಫಸ್ಟ್ ಟೈಮ್, ಅದು ಮಿಲಿಯನ್ ಗಟ್ಟಲೆ ಓಡಿರುತ್ತೆ. ಓಕೆನಾ? ಸೊ ನಮ್ಗೆ ಹೆಂಗಂತ ಹೇಳೋದು ಅವ್ರ ಹತ್ರ? ಅವರು ಇಲ್ಲಿ ತೆಗ್ದ್ರಿ ನೀವು ಈ ತರ ಅವ್ನು ಕುಡಿತಾರೆ, ಫಸ್ಟ್ ಅವ್ನು ಹಿಡಿಬೇಕು ನಾವು. ನೋವಿದೆ, ಆದಷ್ಟು ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಅಂದ್ರೆ ಒಂದು ಬ್ಲಾಕ್ ಮಾಡ್ಲಿಕ್ಕೆ ಲಾಸ್ಟ್ ಅಲ್ಲಿ ಹಾಕಿ ಬಿಟ್ವಿ ನಾವು, ಕಾನೂನು ಕ್ರಮ ಕೈಗೊಳ್ತೇವೆ ಅಂತ. ಓಕೆನಾ? ಲಾಸ್ಟ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ? ಬಟ್ ಅದ್ರದ್ದು ಹೆದರಿಕೆನೂ ಇಲ್ಲ. ನೀವು ಏನೋ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಬೇಸರ ಆಗುತ್ತೆ ಅವ್ರು ಮಾಡೋದ್ರಿಂದ ನಾವು ಅನುಭವಿಸ್ತೀವಿ. ಕಾಂತಾರ ಬಂದ್ಮೇಲೆ ಯಾರು ಆತರ ರೋಡ್ಗೆ ಇಳ್ದೇ ಇದ್ರೆ, ಇಲ್ಲಿ ತನಕ ಕಾಂತಾರವಾಗಿತ್ತು, ನಾವು ಆಕ್ಟರ್ಗಳು ನಾವು ಅಲ್ಲೇ ಮರ್ಯಾದೆಯಲ್ಲಿ ಇರ್ತೇವೆ. ನಮ್ಗೆ ಯಾರು ಒಂದು ಬೇರೆ ಬೇರೆ ರೀತಿಯಲ್ಲಿ ಬೈತಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಇವ್ರು ಮಾಡಿದ್ರಿಂದ ನಾವು ಅನುಭವಿಸ್ತಾ ಇರೋದು. ಇವ್ರು ಬೇರೆ ಯಾವ್ದನ್ನು ಮಾಡಲ್ಲ. ದೈವ ಸಬ್ಜೆಕ್ಟ್ ಬಂದು ಕೂಡಲೇ ನಾನು ಇಲ್ಲೂ ನೋಡಿಲ್ಲ. ಅದೇ ಹೇಳಿದ್ನಲ್ಲ, ಸೂಪರ್ಮ್ಯಾನ್ ಸ್ಪೈಡರ್ಮ್ಯಾನ್ ಸಿನಿಮಾ ಎಲ್ಲ ಮಾಡಿದಾಗ ಯಾರು ಸೂಪರ್ಮ್ಯಾನ್ ಸ್ಪೈಡರ್ಮ್ಯಾನ್ ಆಗಿ ಥಿಯೇಟರ್ ಬಂದಿದ್ದಾರೆ, ರೋಡಿಗೆ ಇಳಿದಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮಂದ್ರ ಮಾಕ ಅದನ್ನ ಇಟ್ಕೊಂಡು ಅದು ಚೆನ್ನಾಗಿ ಕಾಣ್ತಾ ಇದೆಯೇನೋ ಅದು ಕಿರ್ಚಾಕೆ. ಅಂದ್ರೆ ಅವರಿಗೆ ಎಲ್ಲ ವಿಭಿನ್ನ ಅನ್ಸುತ್ತೆ. ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಎಲ್ಲ ಅದ್ರ ನಾಲೆಜೇ ಇರ್ಲಿಲ್ಲ ಅನ್ನೋದೊಂದು. ಬಟ್ ನಿಮ್ಮ ಗ್ರೂಪ್ ಅಲ್ಲಿ ಈ ತರ ಚರ್ಚೆ ಆಗಿದ್ಯಾ? ಈ ತರ ಆಗೇ ಆಗುತ್ತೆ, ಈಗ ನೆಗೆಟಿವ್ ಹೋಗುತ್ತೆ, ನೆಗೆಟಿವ್ ಕಮೆಂಟ್ ಬರುತ್ತೆ, ಅದಕ್ಕೆ ಹೇಗೆ ಆನ್ಸರ್ ಮಾಡೋಣ ಅಥವಾ ಹೇಗೆ ಅವರನ್ನ ಸಮಾಧಾನ ಮಾಡಿಸೋಣ? ನಮ್ಗೆ ಈ ಸರಿ ಏನಾಗಿತ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಲೈಕ್ ತುಂಬಾ ಆದದ್ದು ವಿಷಯ ಇರ್ಲಿಲ್ಲ ಅಲ್ಲ. ಅಂದ್ರೆ ದೈವವನ್ನ ಎಂಡ್ ಸಾಂಗ್ ಒಂದು ಬಿಟ್ಟು ಆಮೇಲೆ ಸೆಂಟ್ರಲ್ ಟಪ್ ಅಂತ ಬಂದು ಹೋಗುತ್ತೆ. ಎಲ್ಲೂ ನಾವು ಜಾಸ್ತಿ ಲಾಸ್ಟ್ ಟೈಮ್ದೆಲ್ಲ ಫಸ್ಟ್ ಸೀನೇ ನಿಮಗೆ ರಿಷಬ್ ಅನ್ನೋದು ಓಪನ್, ದೈವ ಮಾತಾಡೋದು, ಇದು ಮಾತಾಡೋದು, ಅಲ್ಲಿ ಹಿಂದೆ ಓಡೋಗೋದು, ತುಂಬಾ ಅದ್ರ ಬಗ್ಗೆನೇ ಇತ್ತು. ಈ ಸರಿ ಬೆರ್ಮೆ ಕತೆ ಬೇರೆನೆ ಹೋಗ್ತಾ ಇತ್ತು ಅಲ್ಲಿ. ದೈವವನ್ನ ನಾವು ಈ ಸರಿ ಹುಲಿಯ ರೂಪದಲ್ಲಿ ಜಾಸ್ತಿ ತೋರಿಸಿದ್ವಿ, ವೈಬ್ನ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಆಮೇಲೆ ಮೈಯಲ್ಲಿ ಬಂದ ಮೇಲೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದದ್ದು ಇವರಿಗೆ ಪ್ರಾಬ್ಲಮ್ ಇರೋದು ಅಂತ ಹೇಳಿದ್ರೆ ದೈವಾರಾಧನೆ. ಮೈಯಲ್ಲಿ ಬಂದದನ್ನ ಯಾರು ಇಮಿಟೇಟ್ ಮಾಡಿದ್ರೆ ದಟ್ಸ್ ನಾಟ್ ಲೈಕ್ ಓಕೆ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲೂ ಅಲ್ಲಿ ದೈವದ್ದು ನಮ್ಗೆಲ್ಲೂ ಪರಿಕಾರಗಳು ಕಾಣಿಸಲ್ಲ. ಅವ್ರು ಹೇಗೆ ಮಾಡಿದ್ರೆ ಏನೋ ಒಂದು ಆಕ್ಟ್ ಅಂತ ನಾವು ಅನ್ಕೋಬಹುದು. ಇವರು ಇಮಿಟೇಟ್ ಮಾಡೋದು ಯಾವ್ದನ್ನ ಅಂತ ಹೇಳಿದ್ರೆ ನಾವು ಯಾವ ವೇಷವನ್ನು ಹಾಕಿರ್ತೀವಿ ಅದನ್ನ ಇಮಿಟೇಟ್ ಮಾಡಿರ್ತಾರೆ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಅವ್ರು ಏನ್ ವೇಷ ಹಾಕಿರ್ತಾರಲ್ಲ, ಆ ವೇಷ ಆಕ್ಚುಲಿ ನಾವು ಈ ಕಾಂತದಲ್ಲಿ ಹಾಕ್ಲೇ ಇಲ್ಲ. ನಾವು ಯಾವುದೇ ವಿಷಯವನ್ನು ತೆಗ್ದಿಲ್ಲ ಇಲ್ಲಿ. ಇಟ್ ವಾಸ್ ಲೈಕ್ ಎಷ್ಟೋ ಇಯರ್ಸ್ ಬ್ಯಾಕ್ ಆಗಿರುವಂತ ಸಬ್ಜೆಕ್ಟ್ ಇದು. ಸೊ ಕಾಲಕ್ಕೆ ಗಗ್ಗಾರ ಹಾಕಿಲ್ಲ,
ತಲೆ ಇದಾಕ್ಲಿಲ್ಲ, ಯಾವುದು ಹಾಕ್ಲಿಲ್ಲ ಇಲ್ಲಿ. ಬಟ್ ದೇ ಆರ್ ರಿಪೀಟಿಂಗ್ ದ ಓಲ್ಡ್ ಕಾಂತಾರಸ್ ಒನ್ ನೌ. ಹೌದು ಹೌದು, ಅವರ ವೇಷಭೂಷಣಗಳೆಲ್ಲ ಹಳೆ ಕಾಂತಾರದ ವೇಷಭೂಷಣ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಲೈಕ್ ದೇ ಆರ್ ಪ್ರಿಪೇರ್ಡ್. ಈ ಕಾಂತಾರದಲ್ಲಿ ನಿಮ್ಗೆ ನಾವು ಮಾಡಿಲ್ಲ ಅಂದ್ರೂ ಕೂಡ ಅವ್ರು ಇಳಿತಾ ಇದ್ರು, ಆ ಕಾಂತಾರದ ಎಫೆಕ್ಟ್ ಇಳಿತಾ ಇದ್ರು. ಅದನ್ನ ನಾನು ಬರ್ಕೊಡ್ತೇನೆ. ಅದು ನಾವು ಈ ಸರಿ ಎಂಡಲ್ಲಿ ನಾವು ತಂದಿದ್ದಕ್ಕೋಸ್ಕರ ಹಾಕ್ತಾ ಇದ್ದಾರೆ ಅಂತ ಏನೂ ಅಲ್ಲ. ನಾವು ಹಾಕಿಲ್ಲ ಅಂದ್ರೂ ಕೂಡ ಕಾಂತಾರ, ಇನ್ನೊಂದು ಕಾಂತಾರ ಬಂದಾಗ್ಲೂ ಅದ್ರಲ್ಲಿ ದೈವಾರಾಧನೆ ನಾವು ತೋರಿಸಿಲ್ಲ ಅಂದ್ರೂ ಕೂಡ ಅಲ್ಲಿ ಅವ್ರು ಎದ್ದೇಳ್ತಾರೆ, ಅವ್ರು ಮಾಡೋದು ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಹೆಂಗ್ ಹಿಡಿಯೋದು ನಮ್ಗೆ ಗೊತ್ತಿಲ್ಲ. ಈ ಕಾಂತಲ್ಲ ನಮ್ಮ ಪ್ರತಿದಿನ ಪ್ರತಿ ಮನೆಗೆ ಹೋಗ್ಬಿಟ್ಟು ಮಾಡಬೇಡಿ ಹೇಳಕ್ಕಾಗಲ್ಲ. ಹೌದು. ರಿಷಬ್ ಸರ್ ಏನ್ ನಿಮ್ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರ ಏನಾದ್ರು ಯಾವತ್ತಾದ್ರೂ? ರಿಷಭನ್ನ ಒಂದೇ ಹೇಳ್ತಾ ಇದ್ದಿದ್ದು ಅಂದ್ರೆ ಇಟ್ಸ್ ಲೈಕ್ ಓಕೆ ಆಗುತ್ತೆ ಅಂತ ಗೊತ್ತು, ನಾವು ತಪ್ಪು ಮಾಡಿಲ್ಲಲ್ಲ. ಸಿ ರಿಷಭನ್ ನನಗೆ ಪಾಪ ಎಷ್ಟೋ ಸರಿ ಅವರಿಗೆ ಸಮಸ್ಯೆ ಆದಾಗ್ಲೂ ಕೆಲವು ಮೀಡಿಯಾದಲ್ಲಿ ನಾವೆಲ್ಲೂ ಹೇಳ್ಕೊಳ್ಳಲ್ಲ, ಸೆಂಟ್ರಲ್ ಯಾರೋ ಒಬ್ರು ವಿಷಯ ತಿಳಿಸಿ ಮೀಡಿಯಾದಲ್ಲಿ ಪತ್ತೆ ಬರ್ತಾ ಇತ್ತು, ಅವ್ರ ಡೆತ್ ಆಯ್ತು, ಇವ್ರ ಡೆತ್ ಆಯ್ತು ಅಂತ ಹೇಳಿ. ರಾಕೇಶ್ ಪೂಜಾರಿ. ಸಿ ಇಟ್ಸ್ ಆಲ್ ಆ ನ್ಯಾಚುರಲ್ ಥಿಂಗ್ಸ್. ಅಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಬೇಕು. 2 ವರ್ಷ ಒಂದು ಸೆಟ್ ಅಲ್ಲಿ ಒಬ್ರು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಯಾರೋ ಒಬ್ರು ಬರ್ತಾರೆ, ಅವ್ನು ಸೆಟ್ಗೂ ಬಂದಿರಲ್ಲ, ಬೆಳಿಗ್ಗೆ ಎಲ್ಲೋ ಹೋಗ್ತಾನೆ, ಅಲ್ಲೆಲ್ಲೋ ಸ್ನಾನ ಮಾಡ್ಕೊಂಡು ಸಾಯ್ತಾನೆ ಅಂತ ಕೂಡಲೇ ಇಟ್ ಈಸ್ ನಾಟ್ ಲೈಕ್ ದೇವರು ಮುಣಿಸ್ಕೊಂಡ್ಬಿಟ್ಟಿದ್ದಾರೆ ಕಾಂತಾರದಲ್ಲಿ ಒಬ್ಬೊಬ್ಬರನ್ನ ಸಾಯಿಸ್ತಾ ಇದ್ದಾರೆ ಅನ್ನೋದಲ್ಲ. ನೀವು ಸರ್ ಕಾಂತಾರವನ್ನು ಬಿಡೋಣ, ಎಲ್ಲೋ ಒಂದು ಆಫೀಸ್ ಇರುತ್ತೆ ನಿಮ್ದು, 2,000 ಜನ ಎಂಪ್ಲಾಯೀಸ್ ಇರ್ತಾರೆ. 2 ವರ್ಷದಲ್ಲಿ ಯಾರೋ ಒಬ್ರು ಡೆತ್ ಆಗಲ್ವಾ? ಯಾರೋ ಒಬ್ರು ಹುಷಾರಿಲ್ಲದೆ ಬೀಳಲ್ವಾ? ಬಿದ್ದೇ ಬೀಳ್ತಾರೆ. ಇಟ್ ಇಸ್ ನಾಟ್ ಲೈಕ್ ದಟ್ ಓನರ್ ತಪ್ಪು ಮಾಡಿದ್ದಾನೆ ಅದಕ್ಕೋಸ್ಕರ ಅವ್ನಿಗೆ ಎಂಪ್ಲಾಯಿಗೆ ಈ ಥರ ಆಗ್ತಾ ಇದೆ ಅಂತೇಳಿ ಆ ಥರ ಅಲ್ಲ. 2 ವರ್ಷ ಜರ್ನಿ 750 days ಅಲ್ಲಿ ಲೋಕದಲ್ಲಿ ಯಾರಿಗೂ ಏನೋ ಆದರೂ ಆಗ್ಬೋದು. ಅವ್ರಿಗೂ ಆ ಥರ ಆಗಿದೆ. ರಿಷಭನ್ಗೆ ಆ ಥರ ಗಾಡಿ ಬಿತ್ತು, TT ಬಿತ್ತು, ಇದ್ರದ್ದು ಜೂನಿಯರ್ ಆರ್ಟಿಸ್ಟ್ ಇರೋದು TT ಬಿದ್ದು, ಆ TT ಮತ್ತೆ ಹೋಗಿ ಬ್ರಹ್ಮಕಲಶದ ಸಾಂಗ್ ಅಲ್ಲಿ ನಡೀತಾ ಇದೆ. ಇಲ್ಲಿ ಹೊರಗಡೆ ನ್ಯೂಸ್ ಹೇಗೆ ಬಂದಿದೆ ಅಂತ TT ಬಿತ್ತು ಅಂತ ಅಷ್ಟು ಜನಕ್ಕೆ ಏಟಾಯ್ತು ಅಂತ ಇಷ್ಟು ಜನಕ್ಕೆ ಏಟಾಯ್ತು ಅಂತ ಪ್ರತಿ ಸರಿ ಏನೇ ನೆಗೆಟಿವ್ ಬಂದರೂ ಕೂಡ ದೈವ ಕೊಡ್ತಾ ಇದೆ, ಇವರಿಗೆ ದೈವ ಕೊಡ್ತಾ ಇದೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಸೊ ರಿಷಭನ್ ನನಗೆ ಎಷ್ಟೋ ಸರಿ ಅಂದರೆ ಸಾವಿನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಓಕೆನಾ? ಸಿ ಅದನ್ನು ನಾನು ಹೇಳ್ತೀನಿ, ವೈ ನೀವು ಯಾಕೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ ಲೈಫಲ್ಲಿ? ಈಗ ನಾನು ಒಬ್ಬ ದೈವಾರಾಧಕ, ನಾನು ದೈವವನ್ನು ಆರಾಧಿಸ್ತೇನೆ ಅಂತ ಅನ್ಕೊಳ್ವಾ. ನಾನು ಪ್ರತಿದಿನ ನನ್ನ ಮನಸ್ಸಲ್ಲಿ ನನಗೆ ಒಂದು ಕಾಲಿಗೆ ತಾಗೋ ಹೋಗಲು ಅಮ್ಮಗಿಂತ ಜಾಸ್ತಿ ಗುಳಿಗೆ ನಾನು ಕರಿತೇನೆ ನಾನು. ಓಕೆನಾ? ನನಗೆ ಏನಾದರೂ ಒಂದು ಹೊಟ್ಟೆ ನೋವು ಬಂದರೂ ಕೂಡ ಈಗ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಗುಳಿಗ ಒಂದು ಸರಿ ನಾನು ಸರಿ ಮಾಡು ಅಂತ ನಾನು ದೈವದ ಬೇಡ್ಕೊಳ್ಳೋದು. ಸೊ ಹೊಟ್ಟೆ ನೋವು ಬರ್ಸಕ್ಕೆ ಗುಳಿಗ ಕಾರಣನ, ಇಲ್ಲ ಹೊಟ್ಟೆ ನೋವು ಕಮ್ಮಿ ಆದರೆ ಗುಳಿಗ ಕಾರಣನಾಗಾದ್ರೆ ಹೊಟ್ಟೆ ನೋವು ಬರ್ಸಿದ್ದು ನಾನು ತಿಂದಿದ್ದ ಪ್ರಾಬ್ಲಮ್ ಏನೋ ಒಂದಾಗಿರುತ್ತೆ. ನೀವು ಯಾವುದೋ ಒಂದು ದೊಡ್ಡ ಸೆಟ್ಟಲ್ಲಿ ವರ್ಕ್ ಮಾಡ್ತಿರುವಾಗ ನಿಮ್ಮ ಆರ್ಟಿಸ್ಟ್ಗಳಿಗೆ ದೊಡ್ಡ ಆರ್ಟ್ ಒಂದು ಬೋಟ್ ಮಾಡಿರ್ತಾರೆ, ಅದು ಮಾಡಿರ್ತಾರೆ, ಇದು ಮಾಡಿರ್ತಾರೆ. ಆ ಬೋಟ್ ಅನ್ನೋದು ಅದು ಮನುಷ್ಯರು ಮಾಡಿರುವಂಥದ್ದು, ಅದು ಮುಳುಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಒಂದು ಸೈಡಲ್ಲಿ ಫುಲ್ ಜನ ಇದ್ದಾಗ ಸೈಡ್ಗೆ ಹೋಗಿ ಅಂತ ಹೇಳಿದಾಗ ಎಲ್ಲರೂ ಸೈಡ್ಗೆ ಹೋಗ್ತಾರೆ, ಬೋಟ್ ಅಡ್ಡ ಬೀಳುತ್ತೆ, ಅದರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದು ಬಸ್ ಟ್ರಾನ್ಸ್ಪೋರ್ಟ್ ತಾನೆ, ಮಿಷಿನ್ ಅದು, ಎಲ್ಲಿ ಬೇಕಾದ್ರೂ ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ರಿಷಭನ್ ನನಗೆ ಆಸೆ ತುಂಬ ಸರಿ ಆಗಿದೆ ಆ ಥರದ್ದು. ಅದು ಎಲ್ಲವೂ ಆದಾಗಲೂ ಅವ್ರು ಇನ್ನೂ ಉಳಿದಿದ್ದಾರೆ, ಇನ್ನೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕಾಪಾಡ್ದವಂತಾನೆ ದೊಡ್ಡವನು. ಅವ್ರಿಗೆ ಇನ್ನೂ ಗೆದ್ದು ಇವಾಗ ಇಷ್ಟು ಜನ ರಾಷ್ಟ್ರಪತಿ ತನಕ ಹೋದ್ರು, ಕರೆಕ್ಟ್ ಅಲ್ವಾ? ಈ ಬೆಳವಣಿಗೆ ಯಾರು ಮಾಡ್ತಾ ಇರೋದು? ದೈವ. ಅವ್ರು ಪ್ರತಿ ಸರಿ ಪ್ರತಿ ಮಾತಲ್ಲೂ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ನಿಂತಿರುವಂತಹ ದೈವ ನನಗೆ ಎಲ್ಲವನ್ನು ಮಾಡ್ತಿರೋದು ಅಂತ ಹೇಳಿ. ಸೊ ನಾವು ಯಾಕಾದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದೀವಿ? ಕಷ್ಟ ಕೊಟ್ಟಿದ್ದು ಬೇರೆ, ಕಷ್ಟ ಕೊಡಬೇಕು ಅಂತಿದ್ರೆ ನೀವು ಏನಾದರೂ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕಾದ್ರೆ ಕಷ್ಟ ಹಿಡಿದ್ರೆ ಅದು ಆಗುದಿಲ್ಲ. ನಾವೆಲ್ಲ ನೈಟ್ ಎಲ್ಲ ಕಷ್ಟಪಟ್ಟಿದ್ದೀವಿ, ಯಾಕೆ ನಮ್ಗೆ ಗೊತ್ತುಂಟು ಒಂದು ದಿವಸ ನಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ. ನಾನು ಗುರುವ ಪಾತ್ರ ಮಾಡುವಾಗಲೂ ಅಷ್ಟೆಲ್ಲ ಅನುಭವಿಸ್ತಾ ಇದ್ದಾಗ ನಾನು ಅನ್ಕೊಳ್ತಾ ಇದ್ದೆ, ನಾಟಕ ಮುಗಿಸ್ತೀವಿ, ಅಲ್ಲಿ ಹೋಗ್ತಾ ಇದ್ದೀನಿ, ನಾಟಕ ಆಗಿಲ್ಲ, ಡೈಲಿ 500 kilometers ನಾನು ಟ್ರಾವೆಲ್ ಮಾಡ್ತಾ ಇದ್ರೋ ಟೈಮಲ್ಲಿ. ಬಟ್ ನನಗೆ ಅನಿಸ್ತಾ ಇತ್ತು ಎಂಡ್ ಆಫ್ ದ ಡೇ ಇದು ಏನೋ ಒಂದು ಕೊಡುತ್ತೆ ನನಗೆ, ಯಾಕಂದ್ರೆ ಇಷ್ಟು ಕಷ್ಟ ಏನೇ ಕೊಡ್ಬೇಕು ನನಗೆ. ಸೊ ಆ ಕಷ್ಟ ಕೊಡೋ ಟೈಮಲ್ಲೂ ನಿಮಗೆ ಸಾಥ್ ನಿಂತಿದೆ. 500 kilometers ನಾನು ಹೋಗ್ತಾ ಇರ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಕಾಂತಾರದ ಹೋಗೋ ಹುಲಿ ಪಾಸ್ ಆಗಿರೋದು ನನ್ನ ಮುಂದೆ, ನಾನು ಬಿದ್ದಿದ್ದೀನಿ ಗಾಡಿಯಲ್ಲಿ, ಅದೆಲ್ಲ. ಅಲ್ಲೆಲ್ಲ ನಾನು ಹೇಗೆ ತಪ್ಪಿಸ್ಕೊಂಡೆ? ಇಲ್ಲಾಂದ್ರೆ ಪ್ರತಿದಿನ ಒಬ್ಬ 500 kilometers ಟ್ರಾವೆಲ್ ಮಾಡ್ಕೊಂಡು ನೈಟ್ ನಿದ್ದೆಯಲ್ಲಿ ನಾಟಕ ಮುಗಿಸ್ಕೊಂಡು ನೈಟ್ ನಿದ್ದೆಯಲ್ಲಿ ಶೂಟಿಗೆ ಬಂದ್ಬಿಟ್ಟು ನಾನು ಅಲ್ಲಿ ಇರ್ತೀನಿ ಅಂದ್ರೆ ನನ್ನ ಹಿಂದೆ ದೈವ ಇದೆ ಅಂತ ನನ್ನ ಅರ್ಥ. ನಾನು ಕೆಲವು ಸರಿ ಕಣ್ಣು ಇದು ಮಾಡುವಾಗ ಟ್ಯಾಂಕರ್ದು ಸೆಂಟ್ರ್ ಪೋರ್ಷನ್ಗೆಲ್ಲ ಬರ್ತಾ ನಿಂತ ಇದ್ದೆ, ಆ ಬಿಸಿ ಗಾಳಿ ನನಗೆ ಹಾಕೋ ಟ್ಯಾಂಕರ್ ಹತ್ರ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಬೈಕಲ್ಲಿ ಟ್ರಾವೆಲಿಂಗ್ ಮಾಡೋದು ನಿದ್ದೆ ಮಾಡ್ತಾ ಇದ್ದೆ ಕೆಲವು ಜಾಗದಲ್ಲಿ, ಬಟ್ ನಾನು ಎಲ್ಲೂ ಬಿದ್ದಿಲ್ಲ ತಾನೆ, ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಟ್ ಹ್ಯಾಪನ್ ಲೈಕ್ ನಮ್ಗೆಲ್ರಿಗೂ ದೈವ ಇತ್ತು, ಎಲ್ಲರ ಹಿಂದೆನೂ ದೈವ ಇತ್ತು, ಎಲ್ಲರನ್ನೂ ಕಾಪಾಡ್ತಾ ಇದ್ರು. ಅದನ್ನ ನೀವು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ, ಅದು ಪಾಸಿಟಿವೇ. ಅದೇ ಹೇಳಿದ್ನಲ್ಲ, ನಿಮ್ಗೆ ಹೊಟ್ಟೆ ನೋವಾಗ್ಲಿ ಯಾವುದೇ ಒಂದು ನಿಮಗೆ ಬರುವಂತ ನೋವನ್ನ ನಿಮ್ಗೆ ಅದು ದೇವರು ಕೊಡುವಂಥದ್ದಲ್ಲ. ಅದು ಇಟ್ ಹ್ಯಾಪನ್ಸ್ ಟು ನೀವು ಮಾಡ್ತಿರೋದಂಥದ್ದು. ಅದನ್ನು ಸರಿ ಮಾಡಿದ್ರೆ ಅದು ದೇವರು. ಡಾಕ್ಟರ್ನ ದೇವರು ಅಂತಿದೆ, ಯಾಕೆ? ಸರಿ ಮಾಡೋ ಅಂತಾನೆ ದೇವರು. ಅದಕ್ಕಂತ ಹೇಳಿದ್ರೆ ನಾವು ಬೇರೆ ಯಾವ್ದನ್ನು ದೇವರು ಅಂತ ಹೇಳಲ್ಲ. ನಾವು ಡಾಕ್ಟರ್ ಹೇಳ್ತೀವಿ ಅಂತ ಯಾಕಂದ್ರೆ ನಮ್ಗೆ ಹೊಟ್ಟೆ ನೋವಾಗ್ಲಿ ಏನೋ ಒಂದು ಹುಷಾರಿಲ್ಲ ಅಂತ ಹೇಳಿದ್ರು, ಅಬ್ಬಾ ದೇವ್ರು ಮಾರೇ ಉಳಿಸಿದ್ರಿ ನನ್ನ ಮಗನನ್ನ ಅಂತ ಹೇಳ್ತೀವಿ. ನಿಜವಾಗ್ಲಿ, ಯಾಕಂದ್ರೆ ಕಾಂತಾರದ ವೈಬ್ ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದೊಂದು ಸೆಕೆಂಡ್ ಮಿಸ್ ಮಾಡಿದ್ರು ಕೂಡ ಸ್ಟೋರಿ ಏನು ಅಂತಾನೂ ಗೊತ್ತಾಗಲ್ಲ. ಇನ್ನೊಂದು ಮತ್ತೆ ಒಂದ್ಸಲ ಕಣ್ಣರಳಿಸಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಆಮೇಲೆ ನಾವು ಕಣ್ಣು ಮುಚ್ಚೋಂಗೆ ಇಲ್ಲ. ಕರೆಕ್ಟ್ ಹಂಗೆ ಮತ್ತೆ ವಿಜುವಲ್ ಟ್ರೀಟ್ ಈ ಸರಿ ಕರ್ನಾಟಕದ ಒಂದು ಕನ್ನಡ ಇಂಡಸ್ಟ್ರಿ
ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗಿ ನಿಂತಿದೆ ಅಂತ ಹೇಳಿದ್ರೆ ಅದನ್ನ ನೋಡಿ ಖುಷಿ ಪಡ್ಬೋದು ನಾವು.